ರಘುವೀರ ರಾಘವನೋ ಗುರು ಸೇವೆಗೈದಿಯನೋ ರಘುವೀರ ರಾಘವನೋ ಗುರು ಸೇವೆಗೈದಿಯನೋ ಗುರುದ್ವಾರದಿ ನಿಂತು ಧ್ಯಾನಿಸಿದ ಕೃಷ್ಣ ಗುರುದ್ವಾರದಿ ನಿಂತು ಧ್ಯಾನಿಸಿದ ಕೃಷ್ಣ ಗುರುವೇ ಪರಶಿವನು ನಿಜ ಸಕಲ ಬ್ರಹ್ಮಾಂಡಕ್ಕೆಲ್ಲ ಗುರುವೇ ಪರಶಿವನು ನಿಜ ಸಕಲ ಬ್ರಹ್ಮಾಂಡಕ್ಕೆಲ್ಲ ನಾನೆಂದು ಬಣ್ಣಿಸಲಿ ಗುರು ಮಹಿಮೆಯ ಗುರುದೇವ ಗುರುದೇವ ರಾಘವನು ನಾನಲ್ಲ ಯದುಕುಲವು ನನ್ನದಲ್ಲ ರಾಘವನು ನಾನಲ್ಲ ಯದುಕುಲವು ನನ್ನದಲ್ಲ ಎಲ್ಲ ಭಾಗ್ಯದ ಒಲವು ಗುರುವಿನಲ್ಲಿ ಎಲ್ಲ ಭಾಗ್ಯದ ಒಲವು ಗುರುವಿನಲ್ಲಿ ಗುರು ಜ್ಞಾನ ದೇವರ ಒಲುಮೆಯಲ್ಲಿ ವಿರಚಿತವು ಗುರು ಜ್ಞಾನ ದೇವರ ಒಲುಮೆಯಲ್ಲಿ ವಿರಚಿತವು ಶರಣಾರತಿಯನೆ ಬೆಳಗಿ ಶರಣು ಶರಣಯ್ಯ ಗುರುದೇವ ಗುರುದೇವ ಶರಣು ಜನವರದಾತ ಶರಣು ಶರಣಯ್ಯ ಗುರುದೇವ ಗುರುದೇವ ತಿಷ್ಠತಿ ಜ್ಞಾನರೂಪಂ ನರರೂಪಂ ಕಬೀರವೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿವಿನಶ್ಯತೆ ತ್ವಂ ಕಬೀರ ಮಹಾವಂದೇ ಜ್ಞಾನೀನಾಂ ಅಧಿಕಭವಃ ಜಡಾದ್ಯಾಸ ಮಹಾಬಂಧನ ಬೋಧಜ್ಞಾನ ವಿಮುಚ್ಯತೆ ನಮೋಸ್ತುತೆ ಕಬೀರಸ್ಯ ಸಾಧುವೃಂದ ನಮೋಸ್ತುತೆ ಗೋಸ್ವಾಮಿ ಧರ್ಮದಾಸಸ್ಯ ವಂದನಂ ಚ ಪುನಃ ಪುನಃ बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु महाराज जी की जय सर्व संत महंत की जय साहेब ಹಾಡು ನಂಗೆ ತುಂಬ ಇಷ್ಟ ಯೋಗಣ್ಣವ್ರು ಹೇಳ್ತಿದ್ದು ಕಲ್ತ್ಕೊಂಡು ಯೋಗಣ್ಣವರು ತುಂಬ ಚೆನ್ನಾಗಿ ಆ ಫೋಟೋ ಎಲ್ಲಿ ಕಲ್ತ್ರಣ ಇಲ್ಲೇ ಕೇಳಬೇಕು ಅವ್ರನ್ನ ಕೇಳಿಲ್ಲ ನಾಳೆ ಕೇಳ್ತೀನಿ ಅವ್ರು ಕೇಳಿಲ್ಲ ಸಿಕ್ಕೇ ಇಲ್ಲ ಅವ್ರು ನನಗೆ ಇವಾಗ ನಾಳೆ ಬರ್ತೀನಿ ಸ್ವಲ್ಪ ಕೆಲಸ ಐತೆ ಸರಿ ನಾಳೆ ಕೇಳ್ಬಿಟ್ಟು ಅವ್ರು ಹಾಕಿ ಅಂದರೆ ಹಾಕೋಣ ಇಲ್ಲ ಅಂದರೆ ಬೇಡ ಅಷ್ಟೇ ಎಲ್ಲ ಒಂದು ಕಡೆ ಹಾಕ್ಬೋದು ಏನು ತೊಂದರೆ ಏನಿಲ್ಲ ಅದೇ ಅವ್ರು ಪರ್ಮಿಷನ್ ಕೊಡಬೇಕು ಜಾಗ ಹೌದೌದು ಫೋಟೋ ಹಾಕಿ ಕಬೀರ್ದು ಫೋಟೋ ಹಾಕಕ್ಕೆ ಅನುಮತಿ ಕೇಳಬೇಕು ಕೇಳಬೇಕು ಜಾಗ ಒಳ್ಳೇದು ಸ್ವಾಮಿ ಒಳ್ಳೇದು ತುಂಬ ಶ್ರದ್ಧೆ ಇವ್ರಿಗೂ ತುಂಬ ಸಿಹಿ ಬಂದ್ಬಿಟ್ಟಿದೆ ಕಬೀರ್ದು ಹೌದು ನನಗೆ ತುಂಬ ಇಷ್ಟ ಇದು ರಾತ್ರಿ ಹೊತ್ತು ಆಡ್ಕೊಂಡು ಕೂತಿರ್ತೀನಿ ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ ಗುರುಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ವಂದಿಸುತ್ತಾ
ಮಹನೀಯರಿಗೆ ಒಂದು ಸುತ್ತ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಷಯ ಶಾಸ್ತ್ರಗಳಿಗಿನ್ನ ಮಾನವ ಶ್ರೇಷ್ಠ, ಅಂದರೆ ಮಾನವನ ಆಚರಣೆ ಶ್ರೇಷ್ಠ. ಶಾಸ್ತ್ರಗಳು ಕೇವಲ ನಮ್ಮನ್ನು ಹಿಂಗೆ ನಡ್ಕೊಂಡು ಹೋಗು, ನಡೆಸುವಂತನಾಗು ಅಂತೇಳಿ ತಿಳಿಸುತ್ತೆ ಹೊರತು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಏನಿದ್ರು ಓದಿ ತಿಳ್ಕೊಳ್ಳೋಕ್ಕೆ. ಜೋಬನ್ ಸಾಯರ್ ಮುಜತೆ ರಸಿಯಾ ಲಾಲ್ ಕರಾಯ ಅಬ್ ಕಬೀರ್ ಪಾಂಚಿ ಪರೆ ಪಂತಿ ಆವಹಿ ಜಾ. ಜಗತ್ನಲ್ಲಿ ಶಬ್ದಗಳು ಅಂದರೆ ವಾಣಿಗಳು ಅಂತ ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿಯಿಂದ ಬಂದಂಥ ಶಬ್ದಗಳಿಗೆ ವಾಣಿ ಅಂತ ಹೇಳ್ತಾರೆ. ಆ ವಾಣಿಗಳು ದೊಡ್ಡ ದೊಡ್ಡ ಕಾಡಿನಂತೆ ಇದ್ದಾವೆ. ಕಾಡು ಇಷ್ಟಾಗಲಾಯ್ತಾ, ಎಷ್ಟೋ ಎಕರೆಗಳು ಲೆಕ್ಕ ಇಲ್ಲ ಅಷ್ಟು. ಮತ್ತು ಸಮುದ್ರದಂತೆ ಇದೆ. ಸಮುದ್ರನೂ ಅಷ್ಟೇ, ಲೆಕ್ಕನೇ ಹಾಕೋಕ್ಕಾಗಲ್ಲ. ಎಷ್ಟೇ ದೊಡ್ಡ ದೊಡ್ಡ ಸಮುದ್ರ, ಒಂದೊಂದು ಸಮುದ್ರ 7 ಸಮುದ್ರನ ಹೇಳ್ತಾರೆ ಅಲ್ವಾ. ಹಾಗಾಗಿ ಈ ವಾಣಿಗಳು ಶಬ್ದಗಳು ಅನೇಕ ಇದ್ದಾವೆ. ಅನೇಕ, ಒಂದಲ್ಲ ಎರಡಲ್ಲ, ಅನೇಕ. ಏನು ಕೈ ಬರಹ ಮೂಲಕ ಇದ್ದಾವೆ, ಪುಸ್ತಕಗಳ ಮೂಲಕ ತಿಳಿಸ್ತಾ ಇದ್ದಾವೆ, ಮತ್ತು ಸ್ಪೀಚ್ ಕೊಡೋದು, ಅನೇಕ ಶಬ್ದಗಳನ್ನು ಸ್ಪೀಚ್ ಕೊಡ್ತಾರೆ, ಅವುಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಆದರೆ ಈ ಶಬ್ದಗಳಲ್ಲಿ, ಈ ವಾಣಿಗಳಲ್ಲಿ, ಬರೆದಿರತಕ್ಕಂಥ ಪುಸ್ತಕಗಳಲ್ಲಿ ಕೆಲವು ಪುಸ್ತಕಗಳು, ವಾಣಿಗಳು, ಶಬ್ದಗಳು ಮನುಷ್ಯನನ್ನು ಒಳ್ಳೆ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ, ಕಲ್ಯಾಣ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ, ಬಿಡುಗಡೆಯ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ಇದಕ್ಕಿನ್ನ ಒಳ್ಳೆ ಮಾರ್ಗಕ್ಕಿನ್ನ ತೆಗೆದುಕೊಂಡು ಹೋಗೋದು 10 ಪಟ್ಟು 100 ಪಟ್ಟು ಹೆಚ್ಚು ಮನುಷ್ಯನನ್ನು ನಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಮನುಷ್ಯನನ್ನು ನಾಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ, ಇವತ್ತಿನ ಒಂದು ವಿವೇಕ ಸಂಪದದಲ್ಲಿ ಪೂಜೆ ಪುನಸ್ಕಾರ ಇವುಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಏನೇನು ಪೂಜೆ ಮಾಡಿದ್ರೆ ಏನೇನಾಗುತ್ತೆ ಅಂತ, ಸಂಧ್ಯಾ ವಂದನೆ ಅಂದ್ರೇನು ಎಲ್ಲ ತಿಳಿಸಿದ್ದಾರೆ. ಆದರೆ ಸಣ್ಣದಾಗಿ ಅಲ್ಲೊಂದು ಅವರೇ ಹೇಳಿದ್ದಾರೆ ನೋಡಿ, ಜೀವಿಗಳೆಲ್ಲ ಮನುಷ್ಯನಾಗಿ ಜನಿಸುವುದು ಸುಕೃತ ಅಂದರೆ ಪುಣ್ಯ. ಆ ಮನುಷ್ಯನಲ್ಲಿ ನೋಡಿ, ಮಾನವ ಜನ್ಮದಲ್ಲಿ ಆತ್ಮಸ್ವರೂಪವನ್ನು ಅರಿಯುವುದೇ ಅತ್ಯಂತ ಪುಣ್ಯ. ನೋಡಿ, ಮನುಷ್ಯನಲ್ಲಿ ಮಾನವ ಜನ್ಮದಲ್ಲಿ ನೋಡಿ ಏನು ಅಂದರೆ ನಾವೆಲ್ಲ ಮನುಷ್ಯರು, ಅದರಲ್ಲಿ ಮಾನವರು ಅಂದರೆ ಒಳ್ಳೆಯ ಧರ್ಮದಿಂದ ನಡೀತಕ್ಕಂಥವರು. ಆತ್ಮಸ್ವರೂಪವನ್ನು ಅರಿಯೋದು ಪುಣ್ಯ. ಎಲ್ಲರೂ ಅರಿಬೇಕು. ಮನುಷ್ಯನ ಜನ್ಮದಲ್ಲಿ ಜಂತೂನಾಂ ನರಜನ್ಮ ದುರ್ಲಭ ಮತಃ ಅಂದ್ರೇನು? ಮನುಷ್ಯ ಜನ್ಮ ಸಿಗೋದು ದುರ್ಲಭ ಅಂದರೆ ಭಾಳ ವಿರಳ. ಎಷ್ಟೋ ವರ್ಷಗಳಾಗಬೇಕು, ಎಷ್ಟೋ ಒಂದಲ್ಲ ಎರಡಲ್ಲ, ಎಷ್ಟೋ ಯುಗಗಳು ಆಗಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಇಲ್ಲಿ ಒಳ್ಳೊಳ್ಳೆ ಶಬ್ದಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅನೇಕ ವಿಚಾರಗಳು ಹೇಳ್ತಾರೆ. ನಾವು ಮಾಡೋ ಕೆಲಸ, ಆಚರಣೆ, ವಿಚಾರ, ಆಚಾರಗಳು ಹೇಗಿರಬೇಕು ಅಂದರೆ, ನಾನೂ ಆನಂದದಿಂದ ಇರಬೇಕು, ನಾನು ಸಂತೋಷವಾಗಿರಬೇಕು, ಇತರರು ಆನಂದದಿಂದ ಇರಬೇಕು. ನಾನು ಸಂತೋಷವಾಗಬೇಕು, ಇತರರು ಆನಂದಿತ ಇರಬೇಕು, ಮತ್ತು ಕೊರತೆ ಇರಬಾರ್ದು. ಯಾವುದೋ ಕ್ಷಣದಲ್ಲಿ ವೈಯಕ್ತಿಕ ಕೊರತೆ ಅವೆಲ್ಲ ಇರಬಾರ್ದು, ಮನಸ್ಸಿಗೆ ಬರಬಾರ್ದು. ಈ ರೀತಿ ಆನಂದದಿಂದ ಇರಬೇಕು ಅಂತಂದರೆ ನಾವು ಆತ್ಮಜ್ಞಾನವನ್ನು ತಿಳಿಬೇಕು. ಅಲ್ಲಿ ಹೇಳಿದ್ವಲ್ಲ, ಸ್ವರೂಪ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನ ಒಬ್ಬರಿಗೆನಾ?
ಎಲ್ಲರಿಗೂ ಬೇಕು. ಹೇಳ್ತಾರೆ, ಸಹನಾ ಭವತೋ ಸಹನೌ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾವಹೈ. ನೋಡಿ, ಎಲ್ಲರೂ ಶಕ್ತಿವಂತರಾಗೋಣ ಅಂದರೆ ಎಲ್ಲರೂ ತಿಳಿಯೋಣ, ಅದನ್ನು ಎಲ್ಲರೂ ತಿಳಿಯೋಣ, ಜೊತೆಯಲ್ಲಿರೋಣ, ಜೊತೆಯಲ್ಲಿ ಊಟ ಮಾಡೋಣ. ಎಲ್ಲಿ ಸಾಧ್ಯ ಆಗ್ತಾ ಇದೆ ಇವತ್ತು? ಎಲ್ಲಿಂದ ಆಗ್ತಾ ಇಲ್ಲ. ಇವತ್ತೊಂದು ದಿನ ವಾಟ್ಸಪ್ ಬೆಳಿಗ್ಗೆ ನೋಡಿದ್ವಿ, ಯಾವುದೋ ಊರಿನಲ್ಲಿ ಮಗ ಸೊಸೆ ಫಾರಿನಲ್ಲಿ ಕೆಲಸ ಮಾಡ್ತಾರೆ. ನಡೆದಿರೋ ಘಟನೆಗಳನ್ನ ಆಗ್ತಾ ಇರ್ತಾರೆ. ಫಾರಿನಲ್ಲಿ 50 ಲಕ್ಷ ವರ್ಷಕ್ಕೆ ಅವನಿಗೆ ಸಂಪಾದನೆ. ಇದೇ ಊರಿನಲ್ಲಿ ಭಾರತದಲ್ಲಿ ತಂದೆ ತಾಯಿಗಳಿದ್ದಾರೆ, ಅವರು ಸತ್ತೋಗಿದ್ದಾರೆ. ಅವರು ಸತ್ತೋಗಿದ್ದಾರೆ, 30 ದಿನ ಆಗಿದೆ, ಕೊಳೆತು ನಾರ್ತಾ ಇದೆ. ಅವ್ರು ಫೋನ್ ಮಾಡಿ ಅವ್ರನ್ನ ವಿಚಾರಿಸೋ ಒಂದು ಸಮಯ ಇಲ್ಲ ಅವರಿಗೆ. ಅಕ್ಕಪಕ್ಕದವರು ಪೊಲೀಸ್ನವ್ರಿಗೆ ಹೇಳಿ ಅವ್ರು ಬಂದು ತೆಗೆದುಕೊಂಡು ಹೋಗ್ತಾವ್ರೆ. ಅವರು ಒಂದು ತೆಗೆದುಕೊಂಡು ಹೋಗ್ತಾ ಇದ್ರು. ನಾವು ಕೇಳಿದ್ವಿ ಇದನ್ನು, ಇವತ್ತು ಕಣ್ಣಾರೇನು ಇದರಲ್ಲಿ ನೋಡಿದ್ವಿ, ವಿಡಿಯೋನಲ್ಲಿ. ಎಲ್ಲಿ ಜೊತೆಯಲ್ಲಿ ಇರ್ತಾ ಇದ್ದೀವಿ? ಇಲ್ಲ. ಅದೇ ಇದಕ್ಕೆ ಹೇಳಿದೆವು, ಎಲ್ಲರೂ ಜೊತೆಯಾಗಿರೋಣ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ವೈಯಕ್ತಿಕವಾಗಿ ಶಕ್ತಿವಂತರಾಗೋಣ, ಇದು ಸಾಧ್ಯ. ನೋಡಿ, ಅಂದ್ರೇನು? ಆತ್ಮಜ್ಞಾನ ತಿಳಿದು ಶಕ್ತಿವಂತರಾಗೋಣ ಅಂದರೆ ಬಿಡುಗಡೆ ಮಾಡ್ಕೊಳ್ಳೋಣ, ನಮ್ಮಲ್ಲಿರೋ ಶಕ್ತಿನ ಅರಿವು ಮಾಡ್ಕೊಳ್ಳೋಣ. ಅದಕ್ಕೆ ಏನು ಬೇಕು? ಗುರು ಬೇಕು ವಿಚಾರ ತಿಳಿಸೋಕ್ಕೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷ್ಮುರು ನಿರ್ಮಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಈ ಆತ್ಮಜ್ಞಾನ ತಿಳಿಸೋದಕ್ಕೆ, ನಮ್ಮನ್ನು ಮುನ್ನಡೆಸೋಕ್ಕೆ ಆತ್ಮಜ್ಞಾನ ಮಾರ್ಗದಲ್ಲಿ ಗುರು ಬೇಕು. ಏನು? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸೋಕ್ಕೆ ಗುರು ಬೇಕು. ನಮ್ಮ ಗುರಿ ಮುಂದೆ ಇದೆ, ಗುರು ನಮ್ಮ ಹಿಂದೆ ಇರಬೇಕು. ಅಂದರೆ ನಾವು ಹೋಗ್ತಾ ಇರೋ ಮಾರ್ಗದಲ್ಲಿ ಅವನು ಪ್ರೇರಣೆ ಕೊಡ್ತಾ ಇರ್ತಾನೆ, ನಾವು ಗುರು ತಲುಪಬೇಕು. ನಮಗೆ ಸೂಚನೆಗಳನ್ನು ಕೊಡ್ತಾ ಇರ್ತಾನೆ, ಈ ರೀತಿ ಆಚಾರವಂತನಾಗು, ಈ ರೀತಿ ಸಾಧನೆ ಮಾಡು, ತಪಸ್ಸು ಮಾಡು, ಧ್ಯಾನ ಮಾಡು. ನಾವು ಗುರಿ ತಲುಪೋ ಮಾರ್ಗದಲ್ಲಿ ನಡೀತಾ ಇದ್ದರೆ ಅವನು ಹಿಂದೆ ಇದ್ದು ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾನೆ. ಆದರೆ ಇವತ್ತೊಂದು ದಿವಸ ಎಲ್ಲ ವಿಚಾರಗಳನ್ನು ತಪ್ಪಾಗಿ ತಿಳಿಯೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಜನರು. ಯಾವುದೇ ಒಂದು ವಿಚಾರವನ್ನಾಗಲಿ ಎಲ್ಲದರಲ್ಲೂ ತಪ್ಪನ್ನು ತಪ್ಪಾಗಿ ತಿಳಿತಾರೆ. ನೋಡಿ, ಆತ್ಮಜ್ಞಾನದಲ್ಲಿ ಮುಂದುವರಿಬೇಕಾದ್ರೆ ಅನೇಕ ಮೆಟ್ಟಿಲುಗಳಿವೆ. ಶಮ, ಧಮ, ಸತ್ಸಂಪತ್ತು, ಧ್ಯಾನ, ಸಮಾಧಿ, ಉಪರತಿ, ತಿತಿಕ್ಷ, ಇವೆಲ್ಲ ಮೆಟ್ಟಿಲುಗಳು. ಆ ಮೆಟ್ಟಿಲುಗಳನ್ನು ನಾವು ಹತ್ಕೊಂಡು ಹೋಗ್ಬೇಕು. ಮೊದಲನೇ ಮೆಟ್ಟಿಲು ಏನು ಅಂದರೆ, ನಮಗೆ ಪ್ರಾರಂಭದಲ್ಲಿ ಭಕ್ತಿ ಮಾರ್ಗ ತೋರಿಸ್ತಾರೆ. ಯಾವುದೋ ಪೂಜೆ ಪುನಸ್ಕಾರಗಳು, ತಂದೆ ತಾಯಿಗಳು ಭಕ್ತಿ ಮಾರ್ಗ ತೋರಿಸ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ನಮಗೆ ತೋರಿಸ್ತಾರೆ. ಹಾಗಂತ ಅದನ್ನು ಒದೆಯೋದಲ್ಲ. ಇವಾಗ ಆ ಮೆಟ್ಲು ಹತ್ಬೇಕಾದ್ರೆ ಮೊದಲನೇ ಮೆಟ್ಲು ಹತ್ತಿರ್ತಾರೆ, ಅದನ್ನು ಕಾಲಿನಿಂದ ತೊಳೆಬಿಡ್ತೀವಿ. ಇಳಿಯುವಾಗ ಅದು ಆಶ್ರಯ ಬೇಕು. ಅದೇ ರೀತಿ ಎತ್ತವಾಗೂ ಅದಕ್ಕೆ ಆಶ್ರಯ ಬೇಕು. ಅದನ್ನು ಕಾಲಿನಿಂದ ತೊಳಬೇಡಿ, ಅದು ಪ್ರಾರಂಭದಲ್ಲಿ ಮಾಡಿ. ಪ್ರಾರಂಭದಲ್ಲಿ ಗೊತ್ತಿಲ್ಲದೆ ಇದ್ದಾಗ ಮಾಡಿ. ಆದರೆ ನೀವು ಇದನ್ನೆಲ್ಲ ತಿಳಿತಾ ಯಾವುದೋ ಸ್ವರೂಪ ಜ್ಞಾನವನ್ನು ತಿಳಿತಾ ಅದನ್ನು ಮಾಡದೇ ಇದ್ರೂ ಪರವಾಗಿಲ್ಲ. ಕೆಲವರು ಭಯ ಇರುತ್ತೆ, ಏನಪ್ಪ ಅದನ್ನು ಮಾಡದೇ ಇರಿ, ನಮ್ಗೆ ಏನಾಗ್ಬಿಡುತ್ತೋ ಅಂತ. ಅದು ಉಪನಿಷತ್ತುಗಳಲ್ಲೂ ತಿಳಿಸಿದ್ದಾರೆ. ಮಂಡುಕ ಉಪನಿಷತ್ನಲ್ಲಿ ಯಾವ ವ್ಯಕ್ತಿ ಆತ್ಮಜ್ಞಾನವನ್ನು ತಿಳಿತಾನೋ, ಆ ಮಾರ್ಗದಲ್ಲಿ ನಡೀತಾ ಇದ್ದಾನೋ, ಗುರು ಮೂಲಕ ತಿಳಿದು ಗುರುವಿನ ಹೇಳದಂತೆ ನಡ್ಕೊಳ್ತಾ ಇದ್ದಾನೋ, ಅವನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋ ಹಾಗಿಲ್ಲ. ನೋಡಿ, ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡೋ ಹಾಗಿಲ್ಲ, ಮಾಡಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ಇದು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಎಲ್ಲ ತಿಳಿಸಿದ್ದಾರೆ. ಹಾಗಾಗಿ ಪ್ರಾರಂಭದಲ್ಲಿ ನಮಗೆ ಅದು ಬೇಕು, ಅವಶ್ಯಕತೆ ಇದೆ. ನೀವು ದೊಡ್ಡವರು ಆಗ್ತಾ ಇಂಥ ಒಂದು ಸತ್ಸಂಗ ಸಿಕ್ಕಿದಾಗ, ಆತ್ಮಜ್ಞಾನದ ಸತ್ಸಂಗ ಸಿಕ್ಕಿದಾಗ ಇದ್ರ ಕಡೆಗೆ ಬನ್ನಿ.
ಇದ್ರ ಕಡೆಗೆ ಬನ್ನಿ. ಮತ್ತು ತೀರ್ಥ ಸ್ನಾನ, ಪುಣ್ಯಕ್ಷೇತ್ರಗಳ ದರ್ಶನ ಅವುಗಳು ಮಾಡಬೇಡಿ ಅಂತೇನು ಹೇಳ್ತಾ ಇಲ್ಲ. ನಿಮಗೆ ಸಮಯ ಇದ್ದರೆ, ಸಾಮರ್ಥ್ಯ, ಹಣದ ಸಾಮರ್ಥ್ಯ ಇದ್ದರೆ ಮಾಡಿ. ಅವಕ್ಕೆಲ್ಲ ಅದರಿಂದ ಬರತಕ್ಕಂಥ ಫಲವನ್ನು ಅನುಭವಿಸೋದಕ್ಕೆ ನಮಗೆ ಇನ್ನೊಂದು ಜನ್ಮ ಬೇಕು. ಆದರೆ ನಿನಗೆ ಜನ್ಮದಿಂದ, ಹುಟ್ಟಿನಿಂದ ಬಿಡುಗಡೆ ಬೇಕು ಅಂತಂದರೆ ಆತ್ಮಜ್ಞಾನವನ್ನು ನೀನು ತಿಳಿಬೇಕು. ಅದನ್ನು ಮಾಡೋದಕ್ಕೆ ತಪಸ್ಸು, ಧ್ಯಾನ ಇವೆಲ್ಲ. ತಪಸ್ಸು ಅಂದರೆ ಯಾವಾಗಲೂ ಅದರದ ಚಿಂತನೆ ಮಾಡೋದು, ಸ್ವರೂಪದ ಚಿಂತನೆ. ಜಪಿಸ್ತಾ ಇರೋದು, ಹೇಳ್ತಿರ್ತೀವಲ್ಲ ಸತ್ಯನಾಮ್ ಸತ್ಯನಾಮ್ ಅಂತ ಜಪ. ಇವುಗಳನ್ನೆಲ್ಲ ಮಾಡಬೇಕು. ಅದನ್ನೆಲ್ಲ ಮಾಡಬೇಕಾದ್ರೆ ಮೊದಲು ಬಾಯಿ ಮೂಲಕ ಹೇಳ್ಕೊಳ್ತೀವಿ, ಆಮೇಲೆ ಮನಸ್ಸಿಂದ ಮಾಡ್ಕೊಳ್ಬೇಕು. ಚಂಚಲವಾದ ಮನಸ್ಸಿಂದ ಧ್ಯಾನ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಅದಕ್ಕೆ ಕೇಳ್ತಾನೆ ಕೃಷ್ಣ, ನೀನು ಹೇಳೋದು ಸರಿಯಪ್ಪ, ಮನಸ್ಸು ನಿಲ್ಲಲ್ಲ. ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅದನ್ನು ನೀನು ಮಾಡಬಹುದು. ಯೋಗಶಾಸ್ತ್ರ ಪತಂಜಲಿ ಗುರುಗಳು, ಮಹರ್ಷಿಗಳು ಹೇಳಿದ್ದಾರೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು, ಅಂದರೆ ಕಂಟ್ರೋಲ್ ಮಾಡ್ಬೋದು. ನಿಗ್ರಹಿಸ ಅಂದರೆ ಕಂಟ್ರೋಲ್, ಯಾವುದೋ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಅದನ್ನು ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ ಒಂದು ಸಮಯ, ಬೆಳಿಗ್ಗೆನೋ ಸಂಜೆನೋ ಬಿಟ್ಕೊಳ್ಳಿ. ಯಾಕೆಂದರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡಲಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಹೊಟ್ಟೆಪಾಡಿಗೋಸ್ಕರ ಬೇಕು, ನಮ್ಮ ಜೀವನ ನಿರ್ವಹಣೆಗೆ ಬೇಕು. ಊಟ, ಬಟ್ಟೆ, ವಸತಿಗೋಸ್ಕರ ಬೇಕೇ ಬೇಕು. ಹಾಗಾಗಿ ಸಮಯ ತಗೊಂಡು ಬೆಳಿಗ್ಗೆ 1 ಗಂಟೆನೋ ಅರ್ಧ ಗಂಟೆನೋ, ರಾತ್ರಿ ಮಲಗುವಾಗ ಒಂದು ಅರ್ಧ ಗಂಟೆನೋ 1 ಗಂಟೆನೋ ನೀವು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಧ್ಯಾನ ಮಾಡುವಂತರಾಗಿ. ಇನ್ನು ವೈರಾಗ್ಯ ಹೇಳ್ತಾರೆ. ವೈರಾಗ್ಯಗಳಂದರೆ ಈ ಪಂಚ ವಿಷಯಗಳಿಂದ ಆದಷ್ಟು ದೂರ ಇರೋದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಸಕ್ತಿಗಳಿಂದ ದೂರ ಇರೋದು. ಅದು ಬೇಕು, ಇದು ಬೇಕು, ಇದು ಬೇಕು, ಆಸಕ್ತಿ, ಇವುಗಳಿಂದ ದೂರ ಇರಬೇಕು. ಅದು ವೈರಾಗ್ಯ. ವೈರಾಗ್ಯದ ಅರ್ಥ ಇನ್ನೂ ಭಾಳ ಇದೆ. ಅವೆಲ್ಲ ಅದು ಡೀಪಾಗಿ ಹೋದರೆ ಇನ್ನೂ ಸಾಕಷ್ಟು ಇದೆ. ಹನುಮಾನ್ ಸಾಹೇಬರು ಹೇಳೋ ಪ್ರಕಾರ ವೈರಾಗ್ಯ ಅಂತ ಅಂದರೆ ಎಲ್ಲದರಲ್ಲೂ ಒಂದೇ ಅಲ್ಲ, ಎಲ್ಲ ಬೇರೆ ಬೇರೆ ಅನ್ನೋದೇ ವೈರಾಗ್ಯ. ನೀನು ಬೇರೆ, ನಾವು ಬೇರೆ, ನಿಮ್ಮಲ್ಲೇ ನಾನಿಲ್ಲ, ನಮ್ಮಲ್ಲಿ ನೀವಿಲ್ಲ, ಸಾಧ್ಯ ಇಲ್ಲ. ನೋಡಿ, ಇದನ್ನು ಬೋಧೆ ಮಾಡಿರ್ತಾರೆ. ವಿಚಾರ ಮಾಡಿ ತಿಳಿರಿ. ಅದನ್ನೇ ಅಲ್ಲಿ ವಾಣಿಗಳಲ್ಲಿ ಇಂಥ ವಾಣಿಗಳು ಇರ್ತವೆ, ಇಂಥ ಶಬ್ದಗಳು ಇರ್ತವೆ. ಅವುಗಳನ್ನು ನೀವು ತಿಳಿದು ಮಾಡಿ. ಇಂಥವ್ನು ತಿಳಿಸೋರೇ ಇರ್ತಾರೆ ಕಪಟ ಗುರುಗಳು ಅಂತ. ಕಪಟ ಗುರುಗಳು ಇರ್ತಾರೆ, ಅವರಿಂದಲೂ ನೀವು ಎಚ್ಚರಿಕೆಯಿಂದ ಇರಬೇಕಪ್ಪ. ಇದರಲ್ಲೇ ತಿಳಿಸಿದರೆ ಕಪಟ ಗುರುಗಳು ಇರ್ತಾರೆ, ಹುಷಾರಾಗಿರಿ. ಹಿಂದೆಯಿಂದ ಮಾಡ್ಕೊಂಬಂದಿದ್ದಾರೆ, ಅದನ್ನು ಮಾಡಲೇಬೇಕು ಅಂತ ಹೇಳ್ತಾರೆ, ಹುಷಾರಾಗಿರಿ. ನೋಡಿ, ಬಹುತೇಕ ಜನರು ಮೂಢನಂಬಿಕೆಗಳ ದಾಸರಾಗಿ ಬಾಳುತ್ತಿದ್ದಾರೆ. ಮೂಢನಂಬಿಕೆಗಳು. ಇದಕ್ಕೆ ಸರಿಯಾದ ಕಾರಣ ಏನು ಅಂದರೆ ಸರಿಯಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದರ್ಶನದ ಕೊರತೆ. ಧಾರ್ಮಿಕ ಅಂದರೆ ಧರ್ಮದ ಆಚರಣೆಯಲ್ಲಿರೋದು. ಆಗಲೇ ಹೇಳಿದ್ವಲ್ಲ, ಧರ್ಮವನ್ನು ಆಚರಣೆ ಮಾಡೋದ್ರಿಂದ ನನಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು. ನನಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು. ಇವತ್ತೆಲ್ಲ ಪ್ರಪಂಚದಲ್ಲಿ ಅದೇ ನಡೀತಾರೆ. ನಮ್ಮ ಧರ್ಮ ಹೆಚ್ಚು ಅಂತ ಬೇರೆ ಧರ್ಮದವ್ರನ್ನ ಹತ್ಯೆ ಮಾಡ್ತಾ ಇದ್ದಾರೆ, ಸುಡ್ತಾ ಇದ್ದಾರೆ, ಜೀವಂತವಾಗಿ ಸುಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಲ್ಲ ಟಿ ವಿಗಳಲ್ಲಿ. ನೋಡಿ, ಅವೆಲ್ಲ ಧರ್ಮ ಅಲ್ಲ. ಧರ್ಮ ಅಂದರೆ ನನಗೂ ತೊಂದರೆ ಆಗಬಾರ್ದು, ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು. ಆಚರಣೆ ಆ ರೀತಿ ಆಚರಣೆ ಇರಬೇಕು. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನೇಕ ಕೊರತೆಗಳು. ಏನು, ನೀನು ಆನಂದವಾಗಿರಬೇಕಾದ್ರೆ ಇವತ್ತೆಲ್ಲ ಪ್ರಪಂಚದಲ್ಲಿ ಅದೇ ನಡೀತಾ ಇರೋದು. ಆ ಪೂಜೆ ಮಾಡು, ಈ ಪೂಜೆ ಮಾಡು, ಇದು ಮಾಡು ಅಂತ. ನೋಡಿ, ಇವೆಲ್ಲ ಕಪಟ ಗುರುಗಳು. ಪೂಜೆ ಮಾಡಿ ಅಂತ ಹೇಳ್ತಾರಲ್ಲ, ಅವರೆಲ್ಲ ಕಪಟ ಗುರುಗಳು. ನಿಜವಾದ ಆಧ್ಯಾತ್ಮವನ್ನು ತಿಳಿಸ್ಬೇಕು.
ನೂರಾರು ಕಪಟ ಗುರುಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ಜನರನ್ನು ಮೂಢನಂಬಿಕೆಗೆ ತಳ್ತಾರೆ. ಕೇವಲ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮೋಕ್ಷ ಸಿಗೋದಿಲ್ಲ, ಅರ್ಥ ಮಾಡ್ಕೊಳ್ಬೇಕು. ಬಿಡುಗಡೆ ಸಿಗೋದಿಲ್ಲ ಹುಟ್ಟುಸಾಳ ಬಂಧನದಿಂದ, ಹುಟ್ಟುಸಾಳ ಬಂಧನದಿಂದ ಬಿಡುಗಡೆ ಸಿಗೋದಿಲ್ಲ. ಪುಣ್ಯ ಸಿಗುತ್ತೆ ನಿಮಗೆ ಪೂಜೆ ಮಾಡಿದ್ರೆ, ಅದನ್ನು ಅನುಭವಿಸೋಕ್ಕೆ ಮತ್ತೆ ಜನ್ಮ ಬರಬೇಕು. ಎಲ್ಲ ಧರ್ಮಗಳಲ್ಲೂ ಇದೆ. ಕಬೀರ್ ಸಾಹೇಬ್ ಹೇಳೋದು ಬರೀ ಒಂದೇ ಧರ್ಮದಲ್ಲಿಲ್ಲ, ಎಲ್ಲ ಧರ್ಮಗಳು ಇಂಥವೆಲ್ಲ ಇರ್ತವೆ, ದೋಷಗಳು ಮೂಢನಂಬಿಕೆಗಳು ಇರ್ತವೆ. ಜಗತ್ತಿನಲ್ಲಿ ಎಷ್ಟು ಧರ್ಮ ಇದೆಯೋ ಅಷ್ಟು ಧರ್ಮ, ಅದನ್ನೇ ಹೇಳ್ತಾರೆ. ಕಲ್ಯಾಣದ ಶಬ್ದಗಳು ಕೆಲವು ಮನುಷ್ಯನನ್ನು ನಾಶ ಮಾಡತಕ್ಕಂಥ ಶಬ್ದಗಳು ಅಧಿಕವಾಗಿದೆ. ಎಲ್ಲ ಏನೇ ಹೇಳಿ ವಾಣಿಗಳಲ್ಲಿ ಅದು ವಿಷಯ ವಾಸನೆಗಳನ್ನು ಪ್ರಚೋದನೆ ಮಾಡುವಂಥದ್ದಿದ್ರೆ ಅದು ನಿಜವಾದ ಶಬ್ದಗಳಲ್ಲ. ಪ್ರಚೋದನೆ ಅಂದರೆ ಅದಕ್ಕೆ ಪ್ರೇರಣೆ ಕೊಡುವಂಥದ್ದು. ಮಾಡಿದ್ರೆ ಏನು ಪರವಾಗಿಲ್ಲ. ನೋಡಿ, ಕೆಲವೊಂದು ಪಂಥಗಳಲ್ಲಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆತ್ಮಜ್ಞಾನ ತಿಳಿದ ಬಳಿಕೂ ಸಹ ನೀನು ಏನು ಮಾಡಿದ್ರು ನಿನಗೆ ಏನೇನು ತಟ್ಟೋದಿಲ್ಲಪ್ಪ ಅಂತ ಹೇಳೋ ಗುರುಗಳಿದ್ದಾರೆ ನೋಡಿ. ಅದನ್ನು ನಾವು ಗಮನಿಸಬೇಕು. ಕಬೀರ್ ಸಾಹೇಬ್ರು ಅದನ್ನು ಹೇಳಿಲ್ಲ. ಏನೋ ಅವರು ಅದು ಬೇರೆ ಇದು ಬೇರೆ. ಏನು ಮಾಡೋದು ಅಂದರೆ ಪಂಚ ವಿಷಯಗಳಲ್ಲಿ ಮುಳುಗಿದ್ರೂ ನಿನಗೇನು ಆಗೋದಿಲ್ಲಪ್ಪ, ನೀನು ಒಂದು ಸರಿ ತಿಳಿದುಬಿಟ್ರೆ ಆಗೋಯ್ತು. ಅಂದರೆ ಶಬ್ದ ಸ್ಪರ್ಶಗಳಲ್ಲಿ ಮುಳುಗಿದ್ರೂ ಏನು ಪರವಾಗಿಲ್ಲ, ನೀನು ತಿಳಿದುಬಿಟ್ಟ ಮೇಲೆ ಆಗೋಯ್ತು, ಅದು ನಿನಗೇನು ಅಂಟಲ್ಲ ನೋಡಿ. ಅದು ಕಬೀರ್ ಸಾಹೇಬ್ರು ಅದನ್ನು ಹೇಳಿಲ್ಲ. ಅದು ಬೇರೆ ಇದು ಬೇರೆ. ಅದು ದೂರ ಇದ್ರೇ ಇದು ಸಿಕ್ಕೋದು ಆತ್ಮಜ್ಞಾನ. ಅವುಗಳಿಂದ ದೂರ ಇದ್ದರೆ ನಿಮಗೆ ಇದರ ಲಭಿಸೋದು, ಇದು ಸಾಕ್ಷಾತ್ಕಾರ ಆಗೋದು, ಇದರ ಅನುಭವ ಆಗೋದು. ಎರಡೂ ಮಾಡ್ತೀನಿ ಅಂದರೆ ಯಾವತ್ತಿಗೂ ಸಾಧ್ಯ ಇಲ್ಲ. ಇಂಥ ಮಾತುಗಳು ನಂಬೇಡಿ ಅಂತ, ಇಂಥ ಮಾತುಗಳನ್ನು ನಂಬೇಡಿ. ಧರ್ಮಶಾಸ್ತ್ರದಲ್ಲಿ ಈ ರೀತಿ ಅನೇಕ ವಿಚಾರಗಳು ತಿಳಿಸಿದ್ದಾರೆ, ಅನೇಕ ವಿಚಾರಗಳು ತಿಳಿಸಿದ್ದಾರೆ. ವಾದ ವಿವಾದಗಳು ಎಲ್ಲ ಹಾನಿ ಮಾಡತಕ್ಕಂಥದ್ದು. ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅಲ್ವಾ? ಕೆಲವರು ಅದೇ ಮಾತನ್ನು ತೆಗೆದುಕೊಂಡು ನಮ್ಮನ್ನು ಮಂಕರನ್ನಾಗಿ ಮಾಡಿಬಿಡ್ತಾರೆ, ಮೂರ್ಖರನ್ನಾಗಿ ಮಾಡಿಬಿಡ್ತಾರೆ. ಆ ಥರ ಚಾಣಾಕ್ಷತನ ಇರುತ್ತೆ, ಆ ಥರ ಚಾಣಾಕ್ಷತನ ಇರುತ್ತೆ. ಹಾಗಾಗಿ ಅದನ್ನು ವಿಚಾರ ಮಾಡೋ ಶಕ್ತಿ ನಮಗೆ ಬೇಕು ಅಂತಂದರೆ ಇಂಥ ಜ್ಞಾನ ತಿಳಿದ್ರೇ, ಬೇರ್ಪಡಿಸೋ ಜ್ಞಾನವನ್ನು ತಿಳಿಸಿದ್ರೆ. ಏನು ಜಡ ಅಂದ್ರೇನು, ಚೈತನ್ಯ ಅಂದ್ರೇನು? ಜಡ ಅಂದ್ರೇನು? ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲ ಜಡ ವಸ್ತುಗಳು. ಇವುಗಳು ಜಡಗಳು. ಅವುಗಳಿಗೆ ತನ್ನದೇ ತಾನೇನು ಅನ್ನೋದು ಗೊತ್ತಿಲ್ಲ. ಅದರ ಒಂದು ಸ್ವರೂಪವನ್ನು ಅರಿಯೋದಕ್ಕೆ ಶಕ್ತಿ ಇಲ್ಲ ಅವಕ್ಕೆ. ಉದಾಹರಣೆಗೆ ಪುಸ್ತಕನ ನೀವು ಬೆಂಕಿನಲ್ಲಿ ಬೀಸಾಕಿದ್ರು ಸುಡುತ್ತೆ, ಏನು ಕೇಳಲ್ಲ. ನೀರಿನಲ್ಲಿ ಹಾಕಿದ್ರು ನೆನೆಯುತ್ತೆ ಅಲ್ವಾ? ಅದೇನು ಗೊತ್ತಾಗೋದಿಲ್ಲ. ಅದೇ ರೀತಿ ಈ ಪಂಚ ವಿಷಯಗಳು ಅಷ್ಟೇ, ಪಂಚ ವಿಷಯಗಳು ಅಷ್ಟೇ. ಅವುಗಳಿಗೆ ತನ್ನನ್ನು ತಾನು ತಿಳಿಯೋ ಶಕ್ತಿ ಇಲ್ಲ, ಬೇರೆ ಅದನ್ನು ಆಳಿಯೋ ಶಕ್ತಿನೂ ಇಲ್ಲ. ಈ ದೇಹನೂ ಹಾಗೆ. ಹೋದ್ಮೇಲೆ ನೋಡಿ, 3 ತಿಂಗಳು ಅಂತ ಹೇಳಿದ್ನಲ್ಲ, ಕೊಳಿತ ಹುಳ ಬಿದ್ದೋಗಿದೆ ಅಲ್ವಲ್ಲ? ಹುಳ ಬಿದ್ದೋಗ್ತಾ ಇದೆ. ಅದಕ್ಕೆ ಕರಿಯೋ ಶಕ್ತಿ ಇದ್ದರೆ ಎದ್ದು ಹೋಗಿ ಆಚೆಗೆ ಬರ್ಬೋದಾಯಿತು. ಇಲ್ಲ, ಒಂದು ಕೋಣೆಯಲ್ಲಿ ಕೊಳೆತು ಹುಳ ಬೀಳ್ತಾರೆ. ಹಾಗಾಗಿ ಅದೇ ಇದಕ್ಕೆ ಚೈತನ್ಯವನ್ನು ಕೊಟ್ಟಾಗ, ಚೈತನ್ಯದ ಶಕ್ತಿ ಇದ್ದಾಗ ಎಲ್ಲವನ್ನೂ ಅರಿಯುತ್ತೆ. ಅರಿವಿನ ಶಕ್ತಿ ಇದ್ದಾಗ ಎಲ್ಲವನ್ನೂ ಅರಿಯುತ್ತೆ. ಯಾವಾಗ ಅರಿವಿನ ಶಕ್ತಿ ಇದ್ದಾಗ ಅವನು ನನಗೇನೋ ಹೆಚ್ಚು ಕಡಿಮೆ ಆಗ್ತಾ ಇದ್ದಂಗೆ ಹೊರಗಡೆ ಬಂದು ಅವನು ಸಹಾಯಕ್ಕೆ ಯಾಚನೆ ಮಾಡ್ಬೋದಾಯಿತು. ಯಾರು? ಅವ್ರು ಸತ್ತೋದವರು. ರಾತ್ರಿ ಯಾವಾಗ ಪ್ರಾಣ ಹೋಗ್ಬಿಟ್ಟಿದೆ, ರಾತ್ರಿ ಹೊತ್ತು ಮಲಗಿರೋವಾಗ ಯಾವಾಗ ಹೋಗ್ಬಿಟ್ಟಿದೆ, ಅದು ಗೊತ್ತಾಗಿಲ್ಲ ನೋಡಿ. ಅಲ್ಲೇ ಬಿದ್ದಿದೆ 3 ತಿಂಗಳು. ನೋಡಿ, ದೇಹನೂ ಜಡ, ಪಂಚಭೂತಗಳು ಜಡ. ಆದರೆ ಈ ದೇಹಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋ ಶಕ್ತಿ ಇದೆಯಲ್ಲ, ಅದು ನಮ್ಮ ಸ್ವರೂಪ. ಅದನ್ನು ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ. ಚೈತನ್ಯ, ಸತ್ಯನಾಮ, ಆತ್ಮ. ಅದನ್ನು ತಿಳಿರಿ. ಅಂದರೆ ನಮ್ಮಲ್ಲಿ ಕೆಲವು ಧರ್ಮಶಾಸ್ತ್ರಗಳಲ್ಲಿ ವಿಷಯ ವಾಸನೆಗಳು, ಕಾಮಕ್ರೋಧಾದಿಗಳು ಈ ವಿಚಾರಗಳನ್ನು ತಿಳಿಸಿದೆ. ಅವುಗಳನ್ನ ಬಿಡಬೇಕು. ನಾವು ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಏನಕ್ಕೆ? ನಾವು ತಿಳ್ಕೊಂಡು ಮುಕ್ತರಾಗಲಿ ಅನ್ನೋದಕ್ಕೆ.
ಮುಕ್ತರಾಗೋದೇನಿದೆ. ಆದರೆ ಕೆಲವು ಪಂಥಗಳು ಅದನ್ನು ಅನುಮೋದಿಸ್ತವೆ. ಹಾಗಾಗಿ ಕೆಲವರು ಆ ಕಡೆ ಹೋಗ್ತಾರೆ. ನೋಡಿ, ನಮ್ಮಲ್ಲಿ ನಮ್ಮ ಒಂದು ಸತ್ಸಂಗ ಇದರಲ್ಲಿ ಹಿಂದೂ ಧರ್ಮದಲ್ಲೇ ಅಂದ್ಕೊಳ್ಳೋಣ, ಮತ್ತು ಇದರಲ್ಲೇ ಅಂದ್ಕೊಳ್ಳೋಣ, ಕೆಲವೊಂದು ಆಚಾರ ವಿಚಾರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕಬೀರ್ ಒಂದು ಇದರಲ್ಲಿ ಮಾಂಸಾಹಾರ, ಮದ್ಯಪಾನ, ಧೂಮಪಾನ ಇವೆಲ್ಲ ನಿಷೇಧ. ಇವೆಲ್ಲ ನಿಷೇಧ, ಮಾಡಬಾರ್ದು. ಅದನ್ನೇ ಧರ್ಮ ಅಂತೇಳಿ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಅದನ್ನು ಪ್ರಾಣಿಗಳನ್ನ ಬಲಿ ಕೊಡ್ತಾರಲ್ಲ, ಅದೆಲ್ಲ ಸರಿ ಇಲ್ಲ. ಅದನ್ನು ದೂರ ಇಡಬೇಕು. ಪಾಪ ಕೃತ್ಯಗಳು ಅವೆಲ್ಲ ಪಾಪ ಕೃತ್ಯಗಳು, ಪಾಪದ ಕೆಲಸಗಳು. ಹತ್ಯೆ ಮಾಡೋದು ಒಳ್ಳೆಯದ ಕೆಟ್ಟದ್ದ? ಕೆಟ್ಟದ್ದು. ಹಾಗಾಗಿ ಅವುಗಳಿಂದ ದೂರ ಇರಿ, ಆ ವಿಚಾರಗಳಿಂದ ದೂರ ಇರಿ. ಅದರಿಂದ ಧಾರ್ಮಿಕಿ ನಾಮಧಾರಿಯೋನು ಅನೇ ಅಪನೇ ಮನ್ ಕಿ ಬೇತುಕಿ ಬಾತೋಂಕಿ ಅಪನಿ ಪುಸ್ತಕಮೇ ಬರೆದಿದ್ದಾರೆ ಅಂತ. ಅಸಂಬದ್ಧ ಮಾತುಗಳು, ಕಲ್ಪನೆಯ ಮಾತುಗಳು, ಇವುಗಳಿಂದ ದೂರ ಇರಿ. ಈ ಎಲ್ಲ ವಿಚಾರಗಳನ್ನು ನೀವು ವಿಚಾರ ಮಾಡಿ ಕಳಿಬೇಕು. ರಾಮನ ಪೂಜೆ ಮಾಡೋದ್ರಿಂದ ನಮಗೆ ಮುಕ್ತಿ ಸಿಗುತ್ತೆ ಇಲ್ಲ, ಅದನ್ನು ವಿಚಾರ ಮಾಡಬೇಕು. ಯಾಕಂದರೆ ಅವನು ಒಂದು ಇದನ್ನು ಸತ್ತೋಗ್ಬಿಟ್ಟ. ಸ್ವಾಮಿಗಳು ಹೇಳೋದು ಸತ್ತೋಗೋದು. ಇವಾಗಂತೂ ಬರ್ತಾ ಇದೆ, ಅವರು ಅವಲೇ ಹೇಳ್ಬಿಟ್ರು ಸತ್ತೋಗ್ಬಿಟ್ಟವ್ರು. ರಾಮನ ಸಾವು ಹೆಂಗಾಯ್ತು ಅಂತ ಇವಾಗ ಯೂಟ್ಯೂಬ್ಗಳಲ್ಲಿ ಆಗ್ತಾ ಇದ್ದಾರೆ. ಸತ್ತೋದವನು ಬಂದು ನಮಗೆ ಮುಕ್ತಿ ಕೊಡೋಕ್ಕೆ ಸಾಧ್ಯನಾ? ಇಲ್ಲ. ಮತ್ತು ಇವರೆಲ್ಲ ಪೂಜೆ ಮಾಡ್ತಾರೆ, ತಿಳುವಳಿಕೆ ಇಲ್ಲ, ಗೊತ್ತಿಲ್ಲ, ಮುಕ್ತಿ ಕೇಳ್ತಾರೆ. ಅದನ್ನು ಭಕ್ತಿ ಅಂತ ತಿಳಿಬೇಕಷ್ಟೇ. ಆಗಲೇ ಹೇಳ್ದಂಗೆ ಪ್ರಾರಂಭದ ಭಕ್ತಿ. ದೊಡ್ಡವರೆಲ್ಲ ಮಾಡ್ತಾವ್ರೆ ಅಂತಂದರೆ ಅವರು ಆತ್ಮಜ್ಞಾನ ತಿಳಿದ ಮಟ್ಟಿಗೆ ಹೋಗಿಲ್ಲ ಅಂತ ಅಂದ್ಕೊಳ್ಬೇಕು. ನಾವು ನಮ್ಮ ಸ್ವರೂಪವನ್ನು ತಿಳಿದಿಲ್ಲ ಅಂತ ಮಟ್ಟಿಗೆ ಅವರು ಹೋಗಬೇಕು. ನಾವು ಅಭಿಪ್ರಾಯ ಪಡಬೇಕಷ್ಟೆ. ಅದು ಅವರವ್ರ ಇಷ್ಟ. ಅವರು ಅದರಲ್ಲಿ ಶಾಂತಿ ಸಿಕ್ಕಿದೆ ಅಂದರೆ ಅದೆಲ್ಲ ತಾತ್ಕಾಲಿಕ ಶಾಂತಿ. ಶಾಶ್ವತವಾದ ಶಾಂತಿ ಸಿಗೋದಿಲ್ಲ. ಅದರಿಂದ ಯಾವುದೇ ಪೂಜೆ ಪುನಸ್ಕಾರಗಳಿಂದ ಶಾಶ್ವತವಾದ ಶಾಂತಿ ಸಿಗೋದಿಲ್ಲ. ಮತ್ತು ಎಲ್ಲ ಒಂದು ಗುಂಪು ಎಲ್ಲ ಮಾಡ್ತಾ ಇದೆ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ಕೆಲವರು ಅದರಲ್ಲಿ ಆ ಸಂಸ್ಕಾರ ಇಲ್ಲ, ಇಲ್ಲಿಗೆ ಬಂದು ಕೇಳತಕ್ಕಂಥ ಒಂದು ಪುಣ್ಯ ಇಲ್ಲ. ಹಾಗಾಗಿ ಅವರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು ಮಾಡಲಿಕ್ಕೆ ಕೆಲವು ಜನರು ಮಾತ್ರ ಇಂಥದ್ದನ್ನೆಲ್ಲ ಕೇಳೋದಕ್ಕೆ ಸಾಧ್ಯ. ಅದಕ್ಕೇನು 100 ಕೋಟಿ ಜನ್ಮಗಳಲ್ಲಿ ನಿಷ್ಕಾಮದಿಂದ ನಾವು ಪೂಜೆ ಮಾಡಿರಬೇಕು. 100 ಕೋಟಿ ಜನ್ಮ, ದಶಶತಕೋಟಿ ಜನ್ಮದಲ್ಲಿ, ಒಂದಲ್ಲ ಎರಡಲ್ಲ. ಅದೇನೋ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ನಾವು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ. ಬೇರೆ ಜನ್ಮಗಳಲ್ಲಿ ಸಾಧ್ಯ ಇಲ್ಲ. ಪಶು ಕುರಿ ಜನ್ಮದಲ್ಲಿ ಸಾಧ್ಯನಾ? ನಾಯಿ ಜನ್ಮದಲ್ಲಿ ಸಾಧ್ಯನಾ? ಇಲ್ಲ. ಅವು ಹೊಟ್ಟೆಪಾಡಿನ ಚಿಂತೆ ಅವು ಅಷ್ಟೇ. ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನುಷ್ಯ ಜನ್ಮನೇ ಬೇಕು. ಅದನ್ನು ನಿಷ್ಕಾಮದಿಂದ ಮಾಡಬೇಕು. ಧರಣಿಗಳು ಈ ಭೂಲೋಕದಲ್ಲಿ ನಿಷ್ಕಾಮದಿಂಪುರಹರನ ದಶಶತಕೋಟಿ ಜನ್ಮದಿ 100 ಕೋಟಿ ಜನ್ಮದಲ್ಲಿ ಪರಮ ಭಕ್ತಿಯಳು ಭಜಿಸಿದ ಏನೋ ಭಕ್ತಿಯಿಂದ ರಾಮನೋ ಕೃಷ್ಣನೋ ಯಾರೋ ದೇವ್ರನ್ನ ಪೂಜೆ ಮಾಡಿರ್ತೀವಿ, ಏನು ಅಪೇಕ್ಷೆ ಮಾಡದೆ ಪೂಜೆ ಮಾಡಿರ್ತೀವಿ, ಅದರ ಫಲ ಇಲ್ಲಿ ನಿನಗೇ ಇರುತ್ತೆ. ಅಂಥವ್ರಿಗೆ ಮಾತ್ರ ತನ್ನ ನಿಜವನ್ನು ಅರಿಯಬೇಕೆಂಬ ವಿವೇಕ ಅಂದರೆ ಜ್ಞಾನ. ನಾನು ಯಾರು ಅಂತೇಳಿ ತಿಳಿಯೋದು ಜ್ಞಾನವನ್ನು ಅವರಿಗೆ ಉಂಟಾಗುತ್ತೆ. ಅಂಥವ್ರಿಗೆ ನಾನು ಯಾರು ಅನ್ನೋದು ತಿಳಿಬೇಕು ಅನ್ನೋದು ಜ್ಞಾನ ಉಂಟಾಗುತ್ತೆ. ಎಲ್ಲ ಏನೋ ಇಷ್ಟೊಂದು ಹೇಳ್ತಾವ್ರಲ್ಲಪ್ಪ ನಾನು ಯಾರು ಇದು ತಿಳಿಯೋಕೆ ಹೋಗೋಣ ಅಂಥವ್ರು. ಇನ್ನು ಮುಂದಿನ ದಾರಿ ಅವರು ಹೋಗಬೇಕು, ಸಾಗಬೇಕು ಗುರುವಿನ ಆಶ್ರಯಿಸಿ. ಹಾಗಾಗಿ ಅಸಂಬದ್ಧ ಮಾತುಗಳನ್ನು ಬರೆದಿದ್ರೆ ವಿಚಾರ ಮಾಡಿ ಎಲ್ಲ ಕಲ್ಪನೆಗಳು ಅಂದರೆ ಈಶ್ವರ ಬಂದು ನಮ್ಮನ್ನು ಮುಕ್ತಿ ಕೊಟ್ಬಿಡ್ತಾನೆ, ಅವೆಲ್ಲ ಸಾಧ್ಯ ಇಲ್ಲ. ಎರಡೂ ಹೇಳ್ಬಿಟ್ರು ಶಂಕರಾಚಾರ್ಯರು. ಆತ್ಮಜ್ಞಾನದ ವಿಚಾರನೂ ಹೇಳ್ಬಿಟ್ರು, ಮೂರ್ತಿ ಪೂಜೆನೂ ವಿಚಾರನೂ ಹೇಳ್ಬಿಟ್ರು. ಈಗಲೂ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಾರಂಭ ಆಗಬೇಕು ಅಂತ, ಏನೋ ಪೂಜೆಯಿಂದನೇ ಪ್ರಾರಂಭ ಆಗಬೇಕು. ನಾವು ಅದನ್ನೇ ಹೇಳ್ತಾರೆ, ಪೂಜೆಯಿಂದನೇ ಪ್ರಾರಂಭ ಆಗಬೇಕು. ಅದನ್ನೇ ಮಾಡ್ಕೊಂಡು ಅಲ್ಲೇ ಕುಳಿತಿದ್ರೆ ಎಲ್ಲಿಂದ ಸಾಧ್ಯ? 1ನೇ ಕ್ಲಾಸಿಗೆ ಸೇರಿಸ್ತಾರೆ ಮನೆಯಲ್ಲಿ, ಅಲ್ಲೇ ಇದ್ರೆ ನಮ್ಮನ್ನು ಬೈತಾರ? ಹಾಂ,
ಯಾವ ಪಾಸ್ ಆಗೋದು ನೀನು? ನಾವು ಪಾಸ್ ಆಗ್ಬೇಕು ತಾನೆ, ಮುಂದಕ್ಕೆ ಹೋಗ್ಬೇಕು ತಾನೆ. ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಸ್ಟೆಪ್ ಹತ್ಬೇಕು. ಇನ್ನೊಂದು ಸ್ಟೆಪ್ ಹತ್ಬೇಕಾದ್ರೆ ಬೇರೆ ವಿಷಯಗಳನ್ನ ನಾವು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಆ ವಿಷಯಗಳನ್ನೆಲ್ಲ ನಾವು ಇದು ತಿಳಿದ ಮೇಲೆ ಆ ವಿಷಯಗಳನ್ನೆಲ್ಲ ಪಕ್ಕಕ್ಕಿಟ್ಟರು ತಪ್ಪೇನೂ ಇಲ್ಲ. ಒಂದು ಸಮಾಜ ಮಾಡುತ್ತೆ, ಒಂದು ಗುಂಪು ಮಾಡುತ್ತೆ, ನಮ್ಮ ಮನೆಯಲ್ಲೇ ಮಾಡ್ತಾ ಇರ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಹೇಳಿದ್ರು ಕೇಳೋದಿಲ್ಲ, ಆ ಸಂಸ್ಕಾರ ಇರೋದಿಲ್ಲ. ಹಾಗಾಗಿ ನಾವು ನಮ್ಮಷ್ಟಕ್ಕೆ ನಾವು ವೈಯಕ್ತಿಕವಾಗಿ ಮಾಡ್ಕೊಳ್ಳೋದು. ಅದನ್ನು ಹೇಳಿದರು, ವೈಯಕ್ತಿಕವಾಗಿ ಶಕ್ತಿವಂತರಾಗೋಣ ಅಂತ. ವೈಯಕ್ತಿಕನೇ ನಾವು ಪರ್ಸ್ನಲ್ಲಾಗಿ ನಾನು ಉದ್ಧಾರ ಆಗಬೇಕಪ್ಪ, ಅವ್ರಿಗೆ ಆ ಸಂಸ್ಕಾರ ಇಲ್ಲ ಅಂತ ಹೇಳಿ ನಾವು ಉದ್ಧಾರ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಜೊತೆಯಲ್ಲಿ ಕರಿತೀವಿ, ಬನ್ನಿ ಇಂಥ ಕಡೆ ಸತ್ಸಂಗ ಇದೆ, ಬರೋದಕ್ಕೆ ಪುಣ್ಯ ಮಾಡಿರೋಲ್ಲ ಅವರು, ಆ ಪುಣ್ಯ ಮಾಡಿರೋದಿಲ್ಲ. ಮನೆಯಲ್ಲಿ ಎಲ್ಲರೂ ಬಂದುಬಿಡ್ತೀವ ಸತ್ಸಂಗಕ್ಕೆ? ಇಲ್ಲ, ಕರೆದ್ರು ಬರಲ್ಲ. ಯಾಕೆಂದರೆ ಆ ಪುಣ್ಯ ಇಲ್ಲ ಅವರಿಗೆ ಆ ಪುಣ್ಯ ಇಲ್ಲ. ಅದರಿಂದ ಈ ಅಸಂಬದ್ಧ ಮಾತುಗಳನ್ನು ವಿಚಾರ ಮಾಡುವಂಥರಾಗಿ ಏನಾದರೂ ಬರೆದ್ರೆ ನಿಷ್ಪಕ್ಷವಾಗಿ ತತ್ವಗಳನ್ನು ವಿಚಾರಗಳನ್ನು ವಿಚಾರ ಮಾಡೋದು ದೊಡ್ಡ ವಿಚಾರ, ದೊಡ್ಡ ಮಾತದು, ದೊಡ್ಡ ಮಾತು. ಅಂದರೆ ಯಾವುದೇ ಶಬ್ದಗಳು ಬರ್ತಾಯಿದ್ರು, ವಾಣಿಗಳು ಬರ್ತಾಯಿದ್ರು, ಎಂಥವರೇ ಹೇಳಿ, ದೊಡ್ಡ ದೊಡ್ಡ ಮಹಾತ್ಮರೇ ಹೇಳಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ವಿಚಾರ ಮಾಡಿ ನೀವು ಅದನ್ನೆಲ್ಲ ನಾವು ಇಲ್ಲಿ ಗುರ್ತಾಕಿರ್ತೀವಿ. ಎಲ್ಲರ ಮಾತುಗಳನ್ನು ಕೇಳಿ, ಆದರೆ ಅದರಲ್ಲಿ ಸಾರವನ್ನು ತೆಗೆದುಕೊಳ್ಳಿ, ಅದನ್ನು ನೀವು ಮಾಡಿ. ಮತ್ತು ಈ ಭೂತ ಪ್ರೇತ ಶಕುನ ಅಪಶಕುನ ಸ್ವಪ್ನ ವಿಚಾರಗಳು ಇವೆಲ್ಲವನ್ನು ವಿಚಾರ ಮಾಡಬೇಕು. ಅಪಶಕುನ ಅದು ಸಮಾಜದಲ್ಲಿದೆ, ಇಲ್ಲ ಅಂತೇಳಿಲ್ಲ, ಅದನ್ನು ತೆಗೆದಾಕಕ್ಕಾಗಲ್ಲ. ಆದರೆ ಇಲ್ಲಿ ಹೇಗೆ ಅದನ್ನು ನಾವು ತೆಗೆದುಕೊಳ್ಬೇಕು ಅಂದರೆ, ನಾವು ಸತ್ಸಂಗಕ್ಕೆ ಬರ್ತಾ ಇದ್ದೀವಿ, ದಾರಿಯಲ್ಲಿ ಬೆಕ್ಕ ಅಡ್ಡ ಬಂದುಬಿಡ್ತು, ಬರದೇ ನಿಲ್ಲಿಸ್ಬೇಡಿ, ಬನ್ನಿ. ಗುರುವಿನ ದರ್ಶನಕ್ಕೆ ಹೋಗ್ತಿರಲ್ಲ, ಆವಾಗ ಅಪಶಕನ ಆಗೋಯ್ತು, ನಿಲ್ಲಿಸ್ಬೇಡಿ, ಹೋಗಿ ಗುರು ದರ್ಶನಕ್ಕೆ. ಅಲ್ಲೇನು ಲೆಕ್ಕಾಚಾರ ಇಲ್ಲ ಅಲ್ಲಿ. ಇನ್ನೆಲ್ಲ ವಿಚಾರಗಳಿಗೆ ನೋಡ್ಕೊಳ್ಳಿ. ನಿಮ್ಮ ಸಮಾಜ ಇದೆ, ಒಂದು ಮದುವೆ ಮಾಡಬೇಕು, ಮಟ್ಟು ಮಾಡಬೇಕು, ಅವನ್ನ ನೀತಿ ತೋರಿಸಿದ್ದಾರೆ. ಮುಂಜಾಗ್ರತೆ, ಎಚ್ಚರಿಕೆ ತೆಗೆದುಕೊಳ್ಳಿ ಅನ್ನೋ ವಿಚಾರಕ್ಕೆ ಅದನ್ನು ಬರೆದು ಇಟ್ಟಿದ್ದಾರೆ ಋಷಿ ಮುನಿಗಳು ಎಲ್ಲ. ನಾವು ಎಚ್ಚರಿಕೆ ತಗೊಳ್ಳೋದು ಆ ಸಮಯದಲ್ಲಿ ಅಷ್ಟೇ. ಆದರೆ ಸತ್ಸಂಗಕ್ಕೆ ಬರಬೇಕಾದ್ರೆ, ಗುರುವಿನ ದರ್ಶನಕ್ಕೆ ಹೋಗಬೇಕಾದ್ರೆ, ಒಂದು ಗುರುಪೂಜೆಗೆ ಹೋಗಬೇಕಾದ್ರೆ ಏನೇ ಅಪಶಕನ ಬಂದರೂ ಏನೂ ಆಗೋದಿಲ್ಲ. ಬನ್ನಿ, ಏನೇ ಅಪಶಕನ ಆದರೂ ಏನೂ ಆಗೋದಿಲ್ಲ. ಅದನ್ನೆಲ್ಲ ಮೀರಿದ್ದು ಆಧ್ಯಾತ್ಮ ಜ್ಞಾನ, ಗುರುವಿನ ದರ್ಶನ, ಅವೆಲ್ಲ ಭಾಳ ಕಷ್ಟ. ದೊಡ್ಡ ಮಹಾತ್ಮರು ಬಂದರು, ನಾವು ನಾಳೆ ಬರ್ತೀವಿ ಅಂದರೆ ಅವ್ರು ಇರ್ತಾರ? ಇಲ್ಲ. ಒಂದೊಂದು ದಿನ ಫಿಕ್ಸ್ ಮಾಡಿ ಕರೆಸ್ತಾರೆ, ಹೋಗೋಣ ದರ್ಶನ ಮಾಡೋಣ, ಯಾರೇ ಆಗಲಿ ದರ್ಶನ ಮಾಡೋಣ. ಆಮೇಲೆ ಸಿದ್ಧಿ ಪುರುಷರು ಬರ್ತಾರೆ, ಯಾರನ್ನ ಎದುರಾಕೊಳ್ಳೋ ಕೆಲಸ ಇಲ್ಲ, ಯಾರಲ್ಲೂ ವೈರತ್ವ ಮಾಡ್ಕೊಳ್ಳೋ ಕೆಲಸ ಇಲ್ಲ, ದ್ವೇಷ ಮಾಡೋ ಕೆಲಸನೂ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡು ನಾವಿರೋ ಕೆಲಸ ಅಷ್ಟೇ. ರಾಘವೇಂದ್ರರು ಮತ್ತು ಪರಪ್ ಸ್ವಾಮಿಗಳು, ಇವರೆಲ್ಲ ಶಿರ್ಡಿ ಸಾಯಿಬಾಬಾ, ಇವರೆಲ್ಲ ಸಿದ್ಧಿ ಪುರುಷರು ದೊಡ್ಡವರು, ಹಿರಿಯರು. ಒಂದು ನಮಸ್ಕಾರ ಹಾಕೋಣ, ಸುಮ್ಮನೆ ಅಷ್ಟೇ, ನಮಸ್ಕಾರ ಹಾಕೋಣ, ಸುಮ್ಮನೆ. ಯಾರನ್ನೂ ವೈರತ್ವ ಯಾರು ಕಟ್ಕೊಳ್ಳೋದು, ದ್ವೇಷ ಮಾಡೋದು ಬೇಡ. ಅದಕ್ಕೆ ರಾಗದ್ವೇಷಗಳಿಂದ ದೂರ ಇರಿ. ಇನ್ನೂ ಭಾಳ ಕಠಿಣವಾಗಿ ಹೇಳ್ತಾಯಿದ್ರು ಹನುಮಾನ್ ಸಾಹೇಬರು. ಬ್ರಹ್ಮಜ್ಞಾನಿಗಳ ಹತ್ರ ಹೋಗಬೇಡಿ, ಸಹವಾಸ ಮಾಡಬೇಡಿ, ದಾರಿ ತಪ್ಪಿಸ್ಬಿಡ್ತಾರೆ ನಿಮ್ಮನ್ನು ಅಂತ. ಏನೇನೋ ಹೇಳಿ ಮಂಕುಬುದ್ಧಿ ಏರಿಸ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ ಅವರು ಆ ರೀತಿ ಹೇಳ್ತಾ ಇದ್ದಿದ್ದು. ಏನೋ ನಿಮ್ಮನ್ನು ದಾರಿ ತಪ್ಪಿಸ್ಬಿಡ್ತಾರೆ, ಅಸತ್ಯದ ಮಾರ್ಗದ ಕಡೆ ತೆಗೆದುಕೊಂಡು ಹೋಗ್ಬಿಡ್ತಾರೆ, ತಿರ್ಗಾ ಸತ್ಯದ ಮಾರ್ಗದಲ್ಲಿದ್ದೀರಾ. ಆದರೆ ನಾವು ವಿಚಾರ ಮಾಡಿ ದೃಢವಾದ ಸಂಕಲ್ಪದಿಂದ ಅವ್ರು ಹೇಳೋದು ಸತ್ಯ ಇದೆ, ಇಲ್ಲ ಅಂತೇಳಿಲ್ಲ, ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋದು. ಒಂದು ನೆಂಟರ ಮನೇಲಿ ಅವ್ರದ್ದೇ ಆದಂಥ ಗುರುಗಳನ್ನ ಕರೆಸ್ಬಿಟ್ರು, ನಿಮ್ಗೆ ಹೇಳ್ತಾರೆ,
ಅವು ಹೋಗದೆ ಇರೋಕ್ಕಾಗೋದಿಲ್ಲ, ಹೋಗ್ಲೇಬೇಕಾಗ್ತದೆ. ಹೋಗಲೇಬೇಕಾಗತ್ತೆ. ಹೋಗೋದು, ಸುಮ್ಮನೆ ಇರೋದು, ಕೇಳ್ಕೊಳ್ಳೋದು, ಬರೋದು. ಆದರೆ ಸತ್ಸಂಗನ ಯಾರೇ ಹೇಳಿ ಕೇಳಿ, ಯಾರೇ ಹೇಳಿ ಕೇಳಿ ಸತ್ಸಂಗ, ಅದರಲ್ಲಿರೋ ಸಾರ ಶಬ್ದಗಳನ್ನು ತೆಗೆದುಕೊಳ್ಳಿ. ಸಾರ ಶಬ್ದ ಎಲ್ಲರನ್ನ ಆಧರಿಸಿ ಅಂತ ಇದೆಲ್ಲ ಬರೆದಿದ್ದಾರೆ. ಎಲ್ಲರನ್ನ ಆಧರಿಸ್ಬೇಕು ನಾವು. ಎಲ್ಲ ಗುರುಗಳನ್ನ ಆಧರಿಸಿ ಗೌರವ ಕೊಡೋದು, ನಮಸ್ಕಾರ ಮಾಡೋದು ಏನೂ ಆಗೋದಿಲ್ಲ. ಆದರೆ ಅವ್ರು ಹೇಳ್ತಕ್ಕಂಥ ವಿಚಾರಗಳಲ್ಲಿ ಮೂಢನಂಬಿಕೆಗಳಿದ್ದರೆ, ಮೂರ್ಖತನದ ಮಾತುಗಳಿದ್ದರೆ ಇವೆಲ್ಲವನ್ನು ದೂರ ಇಡಿ, ಅದರಿಂದ ಈ ಯಂತ್ರ, ಮಂತ್ರ, ತಂತ್ರ ಇವೆಲ್ಲವೂ ಸಹ ಅಷ್ಟೇ. ಅದೇ ಏನಿಲ್ಲ, ಏನೋ ಒಂದು ತೊಂದರೆ ಆಯಿತು, ಏನೋ ಒಂದು ಯಾವುದೋ ಒಂದು ಮೂಲಕ ಒಬ್ಬರು ವಾಸಿ ಮಾಡಿದ್ರು, ಅಷ್ಟಕ್ಕೆ ಸುಮ್ಮನಾಗಬೇಕು. ಅವ್ರನ್ನೇ ಅದೇ ಸತ್ಯ ಅಲ್ಲ. ಇವಾಗೆಲ್ಲ ಅದೇ ನಡೀತಾ ಇರೋದು. ಏನೋ ನಮ್ಮ ಮಗನಿಗೆ ಮಾತೇ ಬರ್ತಾ ಇಲ್ಲ, ಅಲ್ಲೋದ್ಮೇಲೆ ಮಾತು ಬಂದ್ಬಿಡ್ತು. ನಮಗೆ ಬಂತು, ಸಮಯ ಬಂತು, ಮುಗಿದೋಯ್ತು. ಬಂತು. ನೀನು ಆಧ್ಯಾತ್ಮ ಜ್ಞಾನದ ಮಾರ್ಗದಲ್ಲಿ ಇರ್ತಕ್ಕಂಥವನು ಕದಲಬೇಡ. ಆ ಸಮಯ ಬಂತು, ನಿನಗೆ ನಿನ್ನ ಮಗನಿಗೆ ಮಾತು ಬಂತು, ಆ ಸಮಯ ಬಂತು, ನಿನ್ನ ಕಷ್ಟ ಬಗೆಹರಿಯಿತು. ನಿಜವಾದ ಕಷ್ಟ ಯಾವುದು ಅಂತ ಅಂದರೆ ಹುಟ್ಟೋದು ಸಾಯೋದೇ ದೊಡ್ಡ ಕಷ್ಟ. ಅದೇ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಮನುಷ್ಯ ಸಾಯುವಾಗ 1000 ಚೇಳು ಕಡ್ದಷ್ಟು ನೋವಾಗುತ್ತಂತೆ. 1000 ಚೇಳು ಕಡ್ದಷ್ಟು, ಒಂದು ಚೇಳು ಕಡಿದ್ರೆ ಎಷ್ಟೊಂದು ನೋವು, ಒಂದು 1000 ಚೇಳು ಕಡಿದ್ರೆ ಎಷ್ಟು ನೋವಾಗಬೇಕು. ದೇಹ, ಆತ್ಮ ಹೋಗ್ಬೇಕಾದ್ರೆ ಇದರಿಂದ. ಅಂಥ ಕಷ್ಟನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇನ್ನೆಲ್ಲ ಕಷ್ಟಗಳು ದೂರ ಆಗ್ತಾ ಇರ್ತವೆ ಸಮಯ ಸಂದರ್ಭದಲ್ಲಿ ಆಗ್ತಾ ಇರ್ತವೆ. ಆಗದೇ ಇಲ್ಲಲ್ಲಪ್ಪ, ಏನು ಮಾಡಿದ್ರೂ ಆಗೋದಿಲ್ಲ. ಕೆಲವರಿಗೆ ಎಲ್ಲೋದ್ರೂ ಆಗೋದಿಲ್ಲ. ಕಾರಣ ಏನು? ಅವನ ಪ್ರಾರಬ್ಧ, ಅವನು ಕೇಳ್ಕೊಂಬಂದಿರೋದಂತು. ಅಂದರೆ ಅವನು ಮಾಡಿರೋದು ಹಿಂದೆ, ಅದನ್ನು ಈಗ ಅನುಭವಿಸ್ತಾನೆ. ಅವನು ಹಿಂದೆ ಮಾಡಿದ್ದನ್ನು ಈಗ ಅನುಭವಿಸ್ತಾ ಇದ್ದಾನೆ. ಹೀಗಾಗಿ ವಿಚಾರ ಮಾಡಿ, ಯಾವುದೇ ಮಹಾಕಾವ್ಯಗಳಿರ್ಬೋದು, ಪುರಾಣಗಳಿರ್ಬೋದು, ಧರ್ಮಶಾಸ್ತ್ರಗಳಿರ್ಬೋದು, ಏನಾದರೂ ಮೂಢನಂಬಿಕೆ ವಿಚಾರ ಇದ್ದರೆ, ಮೂರ್ಖತನದ ವಿಚಾರ ಇದ್ದರೆ ಅವುಗಳನ್ನು ನೀವು ವಿಚಾರ ಮಾಡಿ ತೆಗೆದುಕೊಳ್ಳಿ. ಕೇವಲ ತೀರ್ಥಯಾತ್ರೆಗಳಿಂದ, ಪುಣ್ಯಕ್ಷೇತ್ರಗಳ ದರ್ಶನದಿಂದ ನಮಗೆ ಮುಕ್ತಿ ಸಿಗೋದಿಲ್ಲ, ಬಿಡುಗಡೆ ಸಿಗೋದಿಲ್ಲ. ಅದು ಪುಣ್ಯ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನು ಅನುಭವಿಸೋಕ್ಕೆ ನಾವು ಮತ್ತೆ ಹುಟ್ಟಬೇಕು, ಮತ್ತೆ ಹುಟ್ಟೋದ್ರಲ್ಲ. ಇನ್ನು ಜನನ ಎಷ್ಟು ಕಷ್ಟ ಅಲ್ವರ? ಜನನ ಎಷ್ಟು ಕಷ್ಟ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅಲ್ವರ? ಹಾಗೆ ಹೇಳ್ತಾರೆ, ಅಪ್ಪ ಅವ್ರು ಹೇಳ್ತಾ ಇದ್ರು. ಹೌದು. ಮತ್ತೆ ಈ ಸಂದರ್ಭ, ಈ ಸನ್ನಿವೇಶ ಬಾರ್ದಂಗೆ ಮಾಡ್ಕೊಳ್ತೀನಿ ನಾನು, ಈ ಸಮಯ ಈ ಥರ ಅಂತಾರೆ, ಮರ್ತೋಗ್ತಾರೆ. ತಿರ್ಗಾ ಅದೇ ಕತೆ. ಅದಕ್ಕೆ ಪ್ರಸೂತಿ ವೈರಾಗ್ಯ ಅಂತಲೂ ಹೇಳ್ಬಿಟ್ರು. ಆ ಸಮಯದಲ್ಲ ಮಾತ್ರ ಆಕೆ ಅದನ್ನು ನಿರಾಕರಿಸ್ತಾಳೆ, ಬೇಡ ಅಂತೇಳಿ. ಕೆಲವು ದಿನಗಳು, ಒಂದು 2-3 ವರ್ಷಗಳಾದಮೇಲೆ ಮತ್ತೆ ಅದನ್ನು ಬಯಸ್ತಾರೆ. ಹಾಗಾಗಿ ಅದನ್ನು ಪ್ರಸೂತಿ ವೈರಾಗ್ಯ. ಇನ್ನು ಪುರಾಣ ವೈರಾಗ್ಯ, ಸತ್ಸಂಗ ಕೇಳ್ತಾ ಇದ್ದೀವಿ, ಇನ್ಮೇಲೆ ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತೇಳಿ ಇಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಬಾಗಿಲಿಂದ ಆಚೆ ಹೋಗ್ತಾನೆ ಎಲ್ಲವನ್ನ ಅಳವಡಿಸ್ಕೊಳ್ತೀವಿ. ಇದು ಪುರಾಣ ವೈರಾಗ್ಯ. ಕೇಳ್ತಾ ಇದ್ರ ಮೇಲೆಲ್ಲ ಪ್ರೇಮ ಬಿಟ್ಬಿಡ್ಬೇಕಪ್ಪ ನಾವು, ಹಾಗೆ ಹೀಗೆ ಅಂದ್ಕೊಂಡು ಬಾಗಿಲಿಂದ ಆಚೆ ಹೋಗ್ತಾನೆ, ತಿರ್ಗಿ ಅದನ್ನಲ್ಲಿ ನಾವು ಸೇರ್ಕೊಂಡ್ಬಿಡ್ತೀವಿ. ಪುರಾಣ ಸ್ಮಶಾನ ವೈರಾಗ್ಯ, ಸತ್ತೋದಾಗ ಸ್ಮಶಾನದಲ್ಲಿ ಮಾತಾಡ್ಕೊಳ್ತೀವಿ. ಹೆಂಗಿದ್ದವನು ಹೆಂಗಾಗ್ಬಿಟ್ನಪ್ಪ, ಸತ್ತೋದ, ಎಲ್ಲ ಅವನು ಬಿಟ್ಟೋದ, ಎಷ್ಟೊಂದು ಆಸ್ತಿ, ಏನು ತೊಗೊಂಡೋಲ್ಲ ಇಲ್ಲ ಅವನು, ಹೀಗೆಲ್ಲ ಮಾತಾಡ್ತೀವಿ. ಆಚೆಗೆ ಬಂದಮೇಲೆ ಮರ್ತೋಗ್ಬಿಡ್ತೀವಿ. ಹಾಗಾಗಿ ಮರಿಬಾರ್ದು ನೀವು. ಇದೇ ವಿಚಾರ ಮಾಡಿದ್ಮೇಲೆ ಅದನ್ನು ಆದಷ್ಟು ನಿಯಂತ್ರಣ ಮಾಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದು ಶಾಶ್ವತವಲ್ಲ. ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಈ ಹಸುಗಳಿಗೆ ಮೇವಾಗ್ತೀವಲ್ಲ, ಆ ರೀತಿ ಈ ಮೂಢನಂಬಿಕೆಗಳು, ಮೂರ್ಖತನದ ಮಾತುಗಳನ್ನು ಹರಡ್ಬಿಟ್ಟಿದ್ದಾರೆ. ಅವಕ್ಕೇನು ಗೊತ್ತಾಗ್ತಾವ? ಮೇವು ಹಾಕಿದ್ರೆ ತಿಂತಾ ಇರ್ತವೆ, ಒಣಗಿದ ಹುಲ್ಲು ಹಾಕಿದ್ರು ತಿಂತವೆ, ಹಸಿ ಹುಲ್ಲು ಹಾಕಿದ್ರು ತಿಂತವೆ,
ಬಾಳೆಹಣ್ಣು ನಾವು ತಿನ್ಬಿಟ್ಟು ಸಿಪ್ಪೆ ಹಾಕಿದ್ರು ತಿಂತವೆ ಅಲ್ವ ಸ್ವಾಮಿ? ಅವಕ್ಕೇನು ಗೊತ್ತಾಗುತ್ತೆ? ಹಾಗೆ ಮೂಢನಂಬಿಕೆಗಳು, ಮೂರ್ಖತನದ ವಿಚಾರಗಳು ಧರ್ಮದ ಹೆಸರಿನಲ್ಲಿ ಹರಡಿಬಿಟ್ಟಿದ್ದಾರೆ. ಮನುಷ್ಯರು ಪಶುಗಳಂತೆ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ತಿಂತಾ ಇದ್ದಾರೆ ಅಂದರೆ ಅದನ್ನು ನೋಡಿ ಆಚರಣೆ ಮಾಡ್ತಾ ಇದ್ದಾರೆ. ವಿಚಾರ ಮಾಡೋದು ಬೇಡವಾ? ವಿಚಾರ ಮಾಡೋದು ಸಾಧನೆಗಳಿದೆ. ಬಿಡುಗಡೆ ಆಗಬೇಕಾದ್ರೆ ಸಾಧನೆಗಳು ಬೇಕು. ಜಪ, ತಪ, ಧ್ಯಾನ, ವೈರಾಗ್ಯ, ನಿಯಂತ್ರಣ, ಸಂಪೂರ್ಣವಾಗಿ ಬಿಡೋದು ಕ್ರಮೇಣ. ಊಟ ಬಿಡು ಅಂತ ಹೇಳ್ತಾ ಇಲ್ಲ. ರುಚಿ ಮೇಲೆ ಇರತಕ್ಕಂಥ ವ್ಯಾಮೋಹವನ್ನು, ಮೋಹವನ್ನು ಬಿಡು. ಯಾವಾಗಲೂ ರುಚಿಯಾಗಿರಬೇಕು. ಅದು ಕಷ್ಟನೇ. ಈಗ ಡಾಕ್ಟ್ರ್ ಹೇಳ್ತಾರೆ ಮಸಾಲೆ ಐಟಮ್ ತಿನ್ಬೇಡಪ್ಪ, ನೀವು ವಯಸ್ಸಾಯಿತು ಅಂತಾರೆ. ವಯಸ್ಸಾದಮೇಲೆ ಮಸಾಲೆ ಐಟಮ್ ತಿನ್ಬೇಡ. ಯಾಕೆ? ಬಿ ಪಿ ಬರ್ತಿದೆ, ಮತ್ತು ಇನ್ನೇನೋ ಆಗುತ್ತೆ. ಅವರೇ ಹೇಳ್ತಾವ್ರು ಇವತ್ತೊಂದು ದಿವಸ ವಯಸ್ಸಾದವ್ರಿಗೆ ಕೇಳಿ ನೋಡಿ. ನಮಗೂ ಹೇಳಿದ್ರು ಮಸಾಲೆ ಐಟಮ್ ತಿನ್ನಬೇಡ್ರಿ ತಿಂದಮೇಲೆ. ಅಂದರೆ ಮಸಾಲೆ ಐಟಮ್ ಅಂದರೆ ಉಪ್ಪು, ಖಾರ, ಹುಳಿ ಇವೆಲ್ಲ ಜಾಸ್ತಿ ಇರೋಂಥದ್ದು ತಿನ್ನಬೇಕು. ಹೊಟ್ಟೆಗೆ ಆಹಾರ ಬೇಕು, ಸಾತ್ವಿಕ ಆಹಾರ ತೆಗೆದುಕೋ. ಎಲ್ಲ ನಿಯಂತ್ರಣದಲ್ಲಿರಲಿ. ಆರೋಗ್ಯವಾಗೂ ಇರ್ತೀಯ, ನಿಮ್ಮ ಮನಸ್ಸು ಸರಿಯಾಗಿರುತ್ತೆ. ಮನಸ್ಸು ಸರಿಯಾಗಿರುತ್ತೆ. ಆಹಾರದಿಂದ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಆಗ್ತಾ, ಅದಕ್ಕೆ ಸಾತ್ವಿಕ ಆಹಾರ ತೆಗೆದುಕೊಳ್ಳಿ. ಆಹಾರದ ಬಗ್ಗೆ ಒಂದು ಕತೆ ಕೇಳಿದ್ದೀವಿ ಹಲವಾರು ಸಾರಿ, ಆದರೂ ನೆನಪು ಮಾಡ್ಕೊಳ್ತಾ ಇರಬೇಕು. ನಾವು ನೆನಪು ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಇದು ಹೋಗ್ತಾನೆ ಇರುತ್ತೆ ಮತ್ತೆ. ಅದಕ್ಕೆ ಹನುಮಾನ್ ಸಾಹೇಬ್ ಹೇಳ್ತಾರೆ, ಯಾವಾಗಲೂ ಇದೇ ಹೇಳ್ತಾ ಇರ್ತೀವಿ ಅಂತ ಹೇಳ್ತಾರೆ. ಏನೋ ಆತ್ಮವಿಚಾರ ಮಾಡಬೇಡಿ, ಇದು ಮಾಡಬೇಡಿ. ಬೇರೆಯವರೆಲ್ಲ ಏನು ಮಾಡ್ತಾ ಇರೋದು ಇವಾಗ? ಅಯ್ಯಪ್ಪ ಸ್ವಾಮಿ ಭಕ್ತರು ದಿನ ಅಯ್ಯಪ್ಪ ಸ್ವಾಮಿನೇ ಭಜನೆ ಮಾಡೋದು, ಅಯ್ಯಪ್ಪೋ ಅಂತಾರೆ. ಬೇರೆ ಏನಾದರೂ ಮಾಡ್ತಾವ್ರಾ? ಹಾಂ, ಅದೇ ಭಜನೆ. ಅದೇ ರೀತಿಯಾಗಿ ಇದನ್ನು ಪದೇ ಯಾಕೆ ಹೇಳೋದು ಅಂತಂದರೆ, ಮರಿಬಾರ್ದು ವಿಚಾರಗಳನ್ನು ಅಂತ, ಅನುಷ್ಠಾನದಲ್ಲಿ ಇಟ್ಕೊಳ್ಳಿ ಅಂತ. ಏನದು ಕತೆ ಅಂತ ಅಂದರೆ, ಒಬ್ಬ ಕಳ್ಳನಿಗೆ ಇಂಥ ಒಂದು ಸತ್ಸಂಗ ಎಲ್ಲೋ ಕೇಳಿಬಿಡ. ದಾನ ಮಾಡಿದ್ರೆ, ದಾನದ ಬಗ್ಗೆನೂ ಬರ್ದವ್ರು ಇದರಲ್ಲಿ. ದಾನ ಮಾಡಲೇಬೇಕು ಪ್ರತಿಯೊಬ್ಬರು ಅಂತ, ಕೈನಲ್ಲಾದ ಮಟ್ಟಿಗೆ. ಇಲ್ಲದೇ ಇರೋನ ಹತ್ರ ನಾವೇನು ಕೇಳೋಣ? ಅವರು ಕೊಡೋದಕ್ಕೆ ಪಾಪ ಕೊಡದೇ ಇದ್ರೂ ಪರವಾಗಿಲ್ಲ ಬನ್ನಿ ಅಂತ ನಾವು ಸತ್ಸಂಗ ಕೇಳೋದು. ಯಾಕಂದರೆ ಸತ್ಸಂಗ ಕೇಳಲಿ ಅಂತ. ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು, ಬಟ್ ಆದರೆ ಸತ್ಸಂಗವನ್ನು ಕೇಳಿ ಅಂತ. ನೋಡಿ, ಅದೇ ಸತ್ಸಂಗದಿಂದ ಅವನ ಕಳ್ಳನಿಗೆ ಪ್ರೇರಣೆ ಆಗೋಯ್ತು. ದಾನ ಮಾಡಿದ್ರೆ ಒಳ್ಳೇದಂತೆ, ಊಟ ಹಾಕ್ಬಿಟ್ರೆ ಒಬ್ಬರಿಗೆ, ಸಾಧುಗಳಿಗೆ. ಅವನ ಜೀವನ ಹೆಂಗೆ ಮಾಡ್ತಾನೆ? ಕಳ್ತನ ಮಾಡಿ ಜೀವನ ಮಾಡ್ತಾ ಇರ್ತಾನೆ. ಅವನೇನು ಮಾಡ್ದ, ಸಾಧುನ ಇಟ್ಕೊಂಡು ಯಾರೋ ಸಾಧು ಸಿಕ್ಕಿದ್ರು ಒಂದು ದಿವಸ. ಅವರು ಕರೆದು ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಅಂತೇಳಿ ಎಲ್ಲ ಊಟಕ್ಕೆ ಇಟ್ಟ. ಎಲ್ಲ ಬೆಳ್ಳಿ ಪಾತ್ರೆಗಳೆಲ್ಲ ಇಟ್ಟ, ಬೆಳ್ಳಿ ಲೋಟ, ಬೆಳ್ಳಿ ತಟ್ಟೆ, ಬೆಳ್ಳಿ ಸ್ಪೂನು, ಎಲ್ಲ ಬೆಳ್ಳಿದೆಲ್ಲ ಇಟ್ಟ. ಒಳ್ಳೆ ಊಟನೂ ಮಾಡಿಸ್ದ. ಆ ಸಾಧುಗೆ ಅವ್ನಿಗೆ ಗೊತ್ತಿಲ್ಲದಂಗೆ ಅವ್ನು ಲೋಟ ಎತ್ತಿ ನೀರು ಕುಡಿದಿದ್ದ ಲೋಟ ಎತ್ತಿ ಜೋಳಿಗೆ ಹಾಕ್ಕೊಂಬಿಟ್ಟವ್ನೆ. ಗೊತ್ತಿಲ್ಲ ಅವನಿಗೆ. ಊಟ ಎಲ್ಲ ಆಯಿತು, ಹೊರಟುಬಿಟ್ಟ. ಎಲ್ಲೋ ಸುಮಾರು ಹೊತ್ತಾದ್ಮೇಲೆ ಎಲ್ಲೋ ಕುಳಿತುಕೊಂಡು ಜೋಳಿಗೆ ಏನಕ್ಕೋ ಕೈ ಹಾಕ್ತಾನೆ, ಲೋಟ ಸಿಕ್ಬಿಡುತ್ತೆ. ತೆಗೆದು ನೋಡ್ತಾನೆ, ಬೆಳ್ಳಿ ಲೋಟ. ಇಲ್ಲಿ ನನ್ನ ಹತ್ರಕ್ಕೆ ಹೆಂಗೆ ಬಂತಪ್ಪ ಬೆಳ್ಳಿ ಲೋಟ ಇದು? ಅವಾಗ ಯೋಚನೆ ಮಾಡ್ತಾನೆ ಅವನು, ನಾನು ಎಲ್ಲಿ ಊಟ ಮಾಡಿದೆ? ಇಂಥ ಕಡೆ ಊಟ ಮಾಡಿದೆ. ವಾಪಸ್ ಬಂದು ಅವನು ಕೊಡುವಾಗ ಕೇಳ್ತಾನೆ, ಏನು ಕೆಲಸ ನೀನು ಮಾಡೋದು? ಸ್ವಾಮಿ, ನನ್ನ ಜೀವನ ಕಳ್ತನ ಮಾಡಿನೇ ಮಾಡೋದು. ಕಳ್ತನ ಮಾಡಿ ಮಾಡೋದು. ಅವಾಗ ಯೋಚನೆ ಮಾಡ್ತೇನೆ, ಹೌದಪ್ಪ ನೋಡಿ, ನೀನು ಕಳ್ತನ ಮಾಡಿದ್ರಿಂದ ಊಟ ಮಾಡಿದೆ, ಅದರಿಂದ ನನಗೆ ಇದು ವಾಸನೆ ಬಂದ್ಬಿಡ್ತು ಗೊತ್ತಿಲ್ದಂಗೆ. ಹಾಗಾಗಿನೇ ಅದಕ್ಕೋಸ್ಕರನೇ ಮಾಂಸಾಹಾರ ಭಕ್ಷಣೆ ಮಾಡಬೇಡಿ. ಹತ್ಯೆ ಮಾಡೋ ಬುದ್ಧಿ ಬರುತ್ತೆ, ಕ್ರೋಧ ಉಂಟಾಗುತ್ತೆ, ಕೋಪ ಉಂಟಾಗುತ್ತೆ, ಭೇದ ಭಾವ ಉಂಟಾಗುತ್ತೆ. ಸಾತ್ವಿಕ ಆಹಾರ. ಹಾಗಾದರೆ ಕಣ್ಣು ಅವನ ವೃತ್ತಿ, ಅದು ಅವ್ನು ಮಾಡಬಾರ್ದು ಅಂತೇನಿಲ್ಲ, ಮಾಡಬಾರ್ದು. ಅವನು ಬಿಡುಗಡೆ ಆಗ್ಬೇಕು ತಾನೇ, ಆದರೆ ವೃತ್ತಿನ ಬದಲಾವಣೆ ಮಾಡ್ಕೊಳ್ಬೇಕು. ಅವನು ವೃತ್ತಿನ ಕೆಲಸನ ಬದಲಾವಣೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ಎಲ್ಲ ಮಾಡ್ಬೋದು. ಅವ್ನು ಹಿಂದೆ ಮಾಡಿದ್ದು ಕರ್ಮ ಅಲ್ಲ, ನಿನ್ನ ಜ್ಞಾನಕ್ಕೆ ಬಾಪ ಎಲ್ಲ ಸುಟ್ಟೋಗುತ್ತೆ.
ಆತ್ಮಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದರೆ ನಿನ್ನ ಹಿಂದಿನ ಎಲ್ಲ ಕರ್ಮಗಳು ಸುಟ್ಟೋಗ್ತವೆ. ನೀನು ಮಾಡಿದಂಥ ಪಾಪ ಕೆಲಸಗಳೆಲ್ಲ ಸುಟ್ಟೋಗ್ತವೆ. ಅದಕ್ಕೂ ಕತೆ ಬುದ್ಧಂದು ಅಂಗುಲಿಮಾಲ ಅಂತ. ಅವನ ಜಾಗಕ್ಕೆ ಹೋದವ್ರಿಗೆ ಅವನು ಕತ್ತರಿಸ್ಬಿಟ್ಟು ಅವರು ಗುರುತಿಗೆ ಒಂದು ಕಿರುಬೆಳ್ಳಿ ನೇತು ಹಾಕ್ಕೊಳ್ಳೋದು, ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಳ್ಳೋದು. ಒಂದು ಜಾಗ ಅಂತ ಮಾಡ್ಕೊಂಡಿರ್ತಾನೆ, ಆ ಜಾಗಕ್ಕೆ ಹೋದವ್ರದ್ದೆಲ್ಲ ಎಲ್ಲರೂ ಎದುರ್ತಾಯಿದ್ರು. ಬುದ್ಧ ಒಂದ್ಸಲಿ ಸಂದರ್ಭ ಬಂತು, ಹೋಗ್ಬೇಕಾಗಿ ಬಂತು. ಜನಗಳು ಹೇಳ್ತಾರೆ ಅಲ್ಲಿ ಹೋಗ್ಬೇಡ, ಅಲ್ಲಿ ಅವನಿದ್ದಾನೆ ಅಂಗುಲಿಮಾಲ. ಅಂಗುಲಿ ಅಂದರೆ ಕಿರುಬೆರಳು, ಅದನ್ನು ಮಾಲೆ ಹಾಕ್ಕೊಂಡಿರ್ತಾನೆ, ಅದಕ್ಕೆ ಅಂಗುಲಿಮಾಲ ಅಂತ ಅವನಿಗೆ ಹೆಸರು. ಗುರುತಿಗೆ ನಾನು ಜನ ನೋಡಿ ಅವನ ಸಂಸ್ಕಾರ ಅಲ್ಲಿ ಒಳ್ಳೆ ಪುಣ್ಯ ಸಂಸ್ಕಾರ ಬಂದಿತ್ತು. ಅವನು ಸನ್ಯಾಸಿ ಆಗೋ ಸಂಸ್ಕಾರ, ಬುದ್ಧನ ಕಡೆಯಿಂದ ಆಗೋ ಸಂಸ್ಕಾರ. ಇಲ್ಲ ನಾನು ಹೋಗಬೇಕು ಅಲ್ಲಿ ಅಂತ ಹೊರಟ. ಬುದ್ಧನಿಗೂ ಗೊತ್ತಿತ್ತು, ಜ್ಞಾನಿ ಅಲ್ಲಿ ವ್ಯಕ್ತಿ ಇದ್ದಾನೆ, ಅವನು ಸಮಯ ಬಂದಿದೆ. ಜ್ಞಾನಿಗಳಿಗೆಲ್ಲ ಗೊತ್ತಾಗುತ್ತೆ, ಆಧ್ಯಾತ್ಮ ಮಾರ್ಗದಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ. ಹೋದ, ಸಿಕ್ಕದ, ಅವನು ಬೆದರಿಸ್ದ, ಗೊತ್ತಿಲ್ಲ ಬುದ್ಧ ಅಂತ. ಹೊಡೆದಾಕ್ಬಿಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಅವನ ತಾಳ್ಮೆಯಿಂದ ಏನು ಪ್ರಯೋಜನ, ಏನು ಇದರಿಂದ ಏನು ನಿನಗೆ ಏನು ಲಾಭ ಅಂತೆಲ್ಲ ವಿಚಾರ ಸಮಾಧಾನವಾಗಿ ಹೇಳಿದಾಗ ಅವನಿಗೆ ಅರಿವಾಯಿತು ನಾನು ಮಾಡ್ತಾ ಇರೋ ಕೆಲಸ ತಪ್ಪು ಅಂತ. ಕೊನೆಗೆ ಕ್ಷಮಾಪಣೆ, ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಬುದ್ಧನ ಶಿಷ್ಯನಾದ. ಹಾಗಾಗಿ ನಾವೇನಕ್ಕೆ ಸತ್ಸಂಗವನ್ನು ಮಾಡಬೇಕು? ಏನಕ್ಕೆ ಹೇಳಿದೆ ಅಂದರೆ ಕರ್ಮಗಳು ಸುಟ್ಟೋಗ್ತವೆ ಅಂತ. ಯಾವಾಗ ಶಿಷ್ಯನಾಗ್ತಾನೋ ಗುರುವಿಗೆ, ಆತ್ಮಜ್ಞಾನದ ಶಿಷ್ಯನಾಗ್ತಾನೋ, ಅವನು ಮಾಡ್ತಾ ಇರೋ ಸಾಧನೆ, ಜಪ, ತಪ ಇವುಗಳಿಂದ ಅವನು ಹಿಂದಿನ ಎಲ್ಲ ಕರ್ಮಗಳು ಸುಟ್ಟು ಹೋಗ್ತವೆ. ಸುಟ್ಟು ಹೋಗ್ತವೆ. ಒಬ್ಬ ಆಧ್ಯಾತ್ಮ ಜ್ಞಾನಕ್ಕೆ ಪ್ರವೇಶ ಮಾಡಿದಂಥ ವ್ಯಕ್ತಿ, ಸ್ತ್ರೀಯರಾಗಲಿ ಪುರುಷರಾಗಲಿ, ಭಯ ಬೀಳಬಾರ್ದು. ಏನಪ್ಪ ನಮ್ಮ ಮನೆ ದೇವ್ರು ಮಾಡಲಿಲ್ಲ, ಏನಾಗ್ಬಿಡ್ತಿತ್ತೋ ಏನೋ ಅಂತ. ಏನೂ ಆಗೋದಿಲ್ಲ. ಮನೆಯವ್ರು ಬೇರೆಯವ್ರು ಅವರೇ ಮಾಡ್ಕೊಳ್ತಾರೆ. ನೀವು ಸುಮ್ಮನಿರಿ, ತಟಸ್ಥವಾಗಿರಿ. ಏನೋ ಕೆಲಸ ಕಾರ್ಯ ಮಾಡಬೇಕಾ ಮಾಡಿ ಅಷ್ಟೇ. ಹೇಳೋದು ಮಾಡಪ್ಪ, ಗುರುಪೂಜೆನೂ ಜೊತೆಗೆ ಮಾಡಪ್ಪ ಅನ್ನೋದು, ಮಾಡೋರು ಮಾಡ್ತಾರೆ, ಇಲ್ಲದಿಲ್ಲ ಅವ್ರಿಗಿಷ್ಟ ಅಷ್ಟೇ. ಆದರೆ ನಾವು ವೈಯಕ್ತಿಕವಾಗಿ ನಾವು ಬಿಡಬಾರ್ದು, ಸತ್ಸಂಗವನ್ನು ಬಿಡಬಾರ್ದು, ಆಧ್ಯಾತ್ಮದ ಜ್ಞಾನ ಮಾರ್ಗವನ್ನು ಬಿಡಬಾರ್ದು. क्रांति जस्ता सदगुरु कबीर कहते हैं, सारे वेद शास्त्र, बाइबल, कुरान तथा विश्व की सारी लिखत ಎಲ್ಲವನ್ನ ಮನುಷ್ಯನೇ ಬರೆದಿದ್ದು. ಏನೋ ವೇದಗಳನ್ನು, ಶಾಸ್ತ್ರಗಳನ್ನು, ಕುರಾನು, ಬೈಬಲು ಅಂದರೆ ಸಾಮಾನ್ಯ ಮನುಷ್ಯರಲ್ಲ ಅವರೆಲ್ಲ ಜ್ಞಾನಿಗಳು. ವೇದಗಳನ್ನು ಬರೆಯೋಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಜ್ಞಾನಿಗಳು ಅಂದರೆ ಇದನ್ನೇ ಯಾರೋ ಬ್ರಹ್ಮ ಬರೆದ ಅಂದರೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಆತ ಬ್ರಹ್ಮ ಅಂತೇಳಿ ವ್ಯಕ್ತಿ ಇದ್ದು, ಅವನು ಋಷಿಯಾಗಿದ್ದು ಬರೆದಿರ್ಬೋದು, ಸಾಧ್ಯತೆ ಇದೆ, ಬರೆದಿರ್ಬೋದು. ಆದರೂ ರಾಮನ ಅವತಾರ, ವಿಷ್ಣುವಿನ ಅವತಾರ ಅಂತಾರೆ. ಅವನು ನರನಾಗಿ ಹುಟ್ಟಿದ, ಮನುಷ್ಯನಾಗಿ ಹುಟ್ಟಿದ. ಮನುಷ್ಯನಿಗೆ ಏನೇನು ಕಷ್ಟಗಳು ಬರ್ತವೋ ಆ ಕಷ್ಟ ಅವನಿಗೂ ಬಂದವು. ಪ್ರಾರಬ್ಧ ಕರ್ಮ ಅನುಸಾರ ಹೆಂಡತಿ ಬಿಟ್ಟೋದ್ಲು, ಯಾರು ಎತ್ಕೊಂಡು ಹೋಗ್ಬಿಟ್ರೆ ಯಾರೋ ರಾವಣ, ಯಾರು ಅಲ್ವರ ಪ್ರಾರಬ್ಧ ಕರ್ಮ. ಅವನ ಪ್ರಾರಬ್ಧ ಕರ್ಮ ಯಾಕೆ ಹಿಂಗಾಯಿತು ಅಂದರೆ ಅದಕ್ಕೂ ಕಥೆಗಳು. ಉಬ್ಬು ಕೈಲಾಸದ ಚಿತ್ರ ನೋಡಿರ್ಬೋದು ನೀವು. ರಾವಣ ಆತ್ಮಲಿಂಗವನ್ನು ಕುರಿತು ತಪಸ್ಸು ಮಾಡ್ತಾನೆ, ಶಿವನಲ್ಲಿರ್ತಕ್ಕಂಥ ಆತ್ಮಲಿಂಗ. ಅಲ್ಲ, ಸುಮ್ಮನೆ ಉದಾಹರಣೆಗೆ ಇವನ ಆತ್ಮಲಿಂಗ ತೆಗೆದು ಅವನು ಕೊಡೋಕ್ಕಾಗೋದಿಲ್ಲ. ಲಿಂಗ ಅಂದರೆ ದೇವರು, ಆತ್ಮ. ಸುಮ್ಮನೆ ನಮ್ಮ ಒಂದು ಬುದ್ಧಿ ವಿಮರ್ಶೆ ಮಾಡುವಂಥ ಆಗಲಿ ಅಂತ ತಿಳ್ಕೊಳ್ಳಿ ಅಂತ ಅಷ್ಟೆ. ಈ ಆತ್ಮಲಿಂಗ ಹೋಗ್ಬಿಟ್ರೆ ಇನ್ನು ಶಿವ ಇರಲ್ಲ, ಅದು ಸತ್ಯ ಅಲ್ವಾ? ಅವನ ದೇಹ ಇರಲ್ಲ, ಹೊರಟೋಗುತ್ತೆ. ಅದಕ್ಕೆ ಏನು ಮಾಡ್ತಾನೆ, ನಾರದ ವಿಷ್ಣುವನ ಹತ್ರ ಹೋಗ್ಬಿಟ್ಟು ವಿಷ್ಣು ಮಾಯೆಯಾಗಿ ಅವನ ನಾಲ್ಗೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ರಾವಣನ ನಾಲ್ಗೆ ಮೇಲೆ. ಪಕ್ಕದಲ್ಲೇ ಪಾರ್ವತಿ ಇರ್ತಾಳೆ, ಪಾರ್ವತಿನ ಕೇಳಿಬಿಡ್ತಾನೆ. ಪಾರ್ವತಿನ ಇನ್ನು ವರ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನಲ್ಲ, ಕರ್ಕೊಂಡು ಹೋಗ್ಬೋದು. ಇನ್ನು ಪಾರ್ವತಿನೇ ಹೋಗ್ಬಿಟ್ಲಲ್ಲಪ್ಪ ಅಂತೇಳಿ ಏನು ಯೋಚನೆ ಮಾಡೋದು? ತಿರ್ಗಾ ವಿಷ್ಣು ಹತ್ರ ಹೋಗ್ತಾನೆ.
ವಿಷ್ಣು ಹತ್ರ ಹೋದಾಗ ಅವನು ಹೇಳ್ತಾನೆ ನಾರದನಿಗೆ, ಅವಳನ್ನ ಇದು ಮಾಡು, ಭೂತ ಆಗಿ ಕಾಣಿಸೋಂಗೆ ಮಾಡು. ಹಾಗೆ ಭೂತ ಹಂಗೆ ಕಾಣಿಸ್ತಾಳೆ. ಹೋದಾಗ ಅವಳು ಯೋಚನೆ ಮಾಡ್ತಾಳೆ, ಇವನು ಯಾಕೆ ರಾವಣ ನನ್ನ ಕೇಳದ ಅಂದಾಗ ನಾರದ ಹೇಳ್ಬಿಡ್ತಾನೆ ವಿಷ್ಣುವಿನ ಮಾಯೆ ಅಂತ. ಅವಳು ಕೋಪ ಬಂದು ಶಾಪ ಕೊಟ್ಬಿಡ್ತಾಳೆ, ನಾನು ನನ್ನ ಪತಿನ ಬಿಟ್ಟು ಬಂದಲ್ಲ, ಹಂಗೆ ಅವನು ಆಗಲಿ ಮುಂದಿನ ಜನ್ಮಕ್ಕೆ. ನೋಡಿ ಅದೇ ಕತೆ, ಅದೇ ಪ್ರಾರಬ್ಧ ಕರ್ಮ. ನೋಡಿ ಒಳ್ಳೇದು ಮಾಡೋಕ್ಕೆ ಹೋದ, ಕರ್ಮಕ್ಕೆ ಸಿಗಾಕೊಂಡ, ಈ ಜನ್ಮದಲ್ಲಿ ಅನುಭವಿಸ್ದ. ಹಂಗೆ ಹಾಗಾಗಿನೇ ಒಳ್ಳೇದು ಮಾಡಬೇಕಾದ್ರೂ ಕೂಡ ನಾವು ಯೋಚನೆ ಮಾಡಬೇಕು. ದಾನ ಮಾಡಿ ಸತ್ಪಾತ್ರರಿಗೆ ಮಾಡಿ, ಸತ್ಪಾತ್ರರಿಗೆ ಮಾಡಿ. ಭಿಕ್ಷೆ ಬೇಡಿ ಎಷ್ಟೋ ಜನ ಶ್ರೀಮಂತರಾಗ್ಬಿಟ್ಟವ್ರೆ. ಭಿಕ್ಷೆನೇ ವೃತ್ತಿ ಸ್ವಾಮಿ. ಹಾಂ ನೋಡಿ, ಅದನ್ನ ದಾನ ಮಾಡಬೇಕಾದ್ರೆ ಯೋಚನೆ ಮಾಡಿ, ಸತ್ಪಾತ್ರರಿಗೆ ಮಾಡಿ. ಅಂದರೆ ತಿಳಿದು ಮಾಡಿ. ಒಂದು ಆಶ್ರಮ ನಡೀತಾ ಇದೆ, ಒಂದು ಗುರುಪೂಜೆ ನಡೀತಾ ಇದೆ, ಅಲ್ಲೂ ಯೋಚನೆ ಮಾಡಿ, ಇಲ್ಲಿ ನಡೀತಾ ಇದೆಯಾ ಕರೆಕ್ಟಾಗಿ, ಮೋಸ ಆಗ್ತಾ ಇಲ್ವಾ, ಅನುದಾನ ನಡೀತಾ ಇದೆಯಾ, ಈ ಥರ. ಅದಕ್ಕೇ ಎಲ್ಲ ಹೇಳಿದರೆ ವೇದಶಾಸ್ತ್ರವನ್ನೆಲ್ಲ ಬರೆದಿರೋರು, ದಾನದ ಬಗ್ಗೆನೂ ಬರೆದವ್ರು. ಈ ಥರ ಬರೀ ಪುಸ್ತಕ ಅದೇ. ಹೋಮ, ಪೂಜೆ, ಪುನಸ್ಕಾರ, ಸಂಧ್ಯಾ ವಂದನೆ ಇವೆಲ್ಲ. ಸಂಧ್ಯಾ ವಂದನೆ ಬಗ್ಗೆ ಹೇಳಿದ್ದಾರೆ. ಸಂಧ್ಯಾ ವಂದನೆ ಅಂದರೆ ಹೇಗಿರಬೇಕು ಅಂತಂದರೆ, ನಮ್ಮ ಸ್ವರೂಪವನ್ನು ತಿಳಿಯುವಂಥ ಸಂಧ್ಯಾ ವಂದನೆ ಆಗಿರಬೇಕು. ಅದಕ್ಕೆ ಆಶ್ರಮಗಳಲ್ಲಿ ಬೆಳಿಗ್ಗೆ ಎದ್ದೊಳ್ತಾನೆ ಪ್ರಾರ್ಥನೆ, ಗುರು ನಮಸ್ಕಾರ ಇವೆಲ್ಲವೂ ಇರ್ತವೆ. ಕವಿ ಪರಂಪರೆಯಲ್ಲಿದೆ. ವಿಧಗಳು ಬೇರೆ ಬೇರೆ ಇರ್ಬೋದು, ಅಲ್ಲೊಂಥರ ಇಲ್ಲೊಂಥರ ವಿಧಗಳು ಬೇರೆ ಬೇರೆ ಇರ್ಬೋದು. ಸಂಧ್ಯಾ ಪಾಠ, ಪ್ರಾತಃ ಕಾಲದ ಸ್ಮರಣೆ ಇವೆಲ್ಲ ಇದ್ದಾವೆ. ಅದಕ್ಕೆ ಪುಸ್ತಕಗಳು ಮಾಡಿ ಇಟ್ಟಿದ್ದಾರೆ. ಪುಸ್ತಕಗಳು ಅವ್ರವ್ರ ಪರಂಪರೆಯಲ್ಲಿ ಎಲ್ಲ ಮಿಕ್ಸ್ ಆಗಿರ್ತವೆ. ಅಲ್ಲ, ಅವ್ರದ್ದೊಂದು ಪರಂಪರೆ, ಇವ್ರದ್ದೊಂದು ಪರಂಪರೆ, ಎಲ್ಲ ಅದೇ ಶಬ್ದಗಳು ಇರ್ತವೆ. ಮಾಡ್ಬೋದು, ಅವ್ರವ್ರ ಪರಂಪರೆ ಪುಸ್ತಕಗಳು ಇರ್ತವೆ, ಮಾಡ್ಬೋದು. ಕೃಷಿಯ ಪರಂಪರೆಯಲ್ಲಿ ಬೇರೆ ಇದೆ, ಎಲ್ಲ ಅದೇ ಶಬ್ದಗಳೇ, ನಾವೆಲ್ಲ ಓದ್ತಾ ಇರ್ತೀವಿ, ಎಲ್ಲ ಅದೇನೆ. ಅದನ್ನು ಮಾಡಿ ಸಂಧ್ಯಾ ವಂದನೆ. ಬ್ರಾಹ್ಮಣರು ಒಂದು ರೀತಿ ಒಂದು ರೀತಿಯಲ್ಲಿ ಮಾಡ್ತಾರೆ. ಮಾಡಿದರೆ ಅದು ನಿಮ್ಮನ್ನು ಬಿಡುಗಡೆ ಮಾಡೋತಕ್ಕಂಥ ಸಂಧ್ಯಾ ವಂದನೆ ಆಗಬೇಕು, ಸಂಧ್ಯಾ ಪೂಜೆ ಆಗಬೇಕು. ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡತಕ್ಕಂಥ ಸಂಧ್ಯಾ ಪೂಜೆ ಆಗಬೇಕು. ಅದನ್ನು ಮಾಡಿ ಅಂತ ಹೇಳ್ತಾರೆ. ನೋಡಿ, ಸಂಧ್ಯಾ ವಂದನೆ ನಿತ್ಯ ಮಾಡಿ. ಯಾವುದು ಪೂಜೆ? ಸಂಧ್ಯಾ ಅಂದರೆ ಈ ಕಡೆ ಸೂರ್ಯ ಪೂರ್ತಿ ಮುಳುಗಿರೋದಿಲ್ಲ, ರಾತ್ರಿ ಪೂರ್ತಿ ಬಂದಿರೋದಿಲ್ಲ. ಸಂಧ್ಯಾ ಮುಂಜಾನೆ ಬೇರೆ, ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ಮಾಡಿ. ನಾವೆಲ್ಲ ಕೆಲಸಕ್ಕೆ ಹೋಗಿರ್ತೀವಲ್ಲಪ್ಪ, ಹೆಂಗಪ್ಪ ಮಾಡೋದು? ಆಮೇಲೂ ಮಾಡಿ. ನೋಡಿ, ಕಬೀರ್ ಎಷ್ಟು ಭಾಳ ಇದು ಹೇಳಿದೆ. ಊಟ ಮಾಡೋಕ್ಕೆ ಮುಂಚೆ ಮಾಡಿಕೊಳ್ಳಿ, ಪ್ರೇಯರ್ ಮಾಡಿ, ಊಟ ಮಾಡಿ. ಪ್ರೇಯರ್ ಮಾಡದೆ ಊಟ ಮಾಡಬೇಡಿ. ಅಂದರೆ ಗುರುವಿನ ಸ್ಮರಣೆ. ಎಲ್ಲ ಊರಿನಾಗಿರ್ತೀರ, ಮಾಡೋಕ್ಕಾಗೋದಿಲ್ಲ. ಗುರುವಿನ ಅಲ್ಲೇ ಕುಳಿತು ಸ್ಮರಣೆ ಮಾಡಿ. ಊಟ ಮಾಡೋಕ್ಕೆ ಮುಂಚೆ ಗುರು ಸ್ಮರಣೆ ಮಾಡಿ. ಊಟ ಮಾಡುವಾಗ ಗುರು ಸ್ಮರಣೆ ಮಾಡಿ. ನಾವು ಬೇರೆಯವರೆಲ್ಲ ದೇವ್ರ ಸ್ಮರಣೆ ಮಾಡ್ತಾರೆ, ನಾವು ಗುರುಗಳು ಸ್ಮರಣೆ ಮಾಡೋಣ. ಅದನ್ನೇ ಹೇಳಿದ್ರು. ನೋಡಿ, ಸಂಧ್ಯಾ ವಂದನೆ ಯಾವ ರೀತಿ ಇರಬೇಕು ಅಂತಂದರೆ, ಹೃದಯದ ಗುಹೆಯಲ್ಲಿರುವ ಬ್ರಹ್ಮಾನಂದವನ್ನು ಅನುಭವಿಸುವ ಹಾಗೆ ಇರಬೇಕು. ಅಂದರೆ ಎಲ್ರಿಗೂ, ಸಾಮಾನ್ಯ ಪ್ರಜೆಗೂ ಇದರಲ್ಲಿ ದೊರಕಬೇಕು, ನಿತ್ಯದಲ್ಲಿ ದೊರಕುವಂತೆ ಅನುವು ಮಾಡಿಕೊಡುವುದೇ. ಅನುವು ಅಂದರೆ ಅವಕಾಶ. ಅಂದರೆ ಎಲ್ಲರೂ ಮಾಡುವಂಥರಾಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬ್ರಾಹ್ಮಣರು ಅವ್ರ ಪದ್ಧತಿ ಪ್ರಕಾರ ಮಾಡ್ತಾರೆ, ಗುರುಭಕ್ತರು ಈ ಪರಂಪರೆನ ಮಾಡಿಕೊಂಡು ಈ ಪದ್ಧತಿನ ಅಳವಡಿಸ್ಕೊಳ್ಳಿ. ಇದನ್ನು ಮಾಡ್ತಾ ಮಾಡ್ತಾ ಇದು ಅನುಷ್ಠಾನಕ್ಕೆ ಬಂದಾಗ ಆತ್ಮಸ್ವರೂಪದ ಅನುಸಂಧಾನ ಉಂಟಾಗಿ ಪರಮಾನಂದ ಅವಸ್ಥೆಯಲ್ಲಿ ನೆಲೆ ನಿಲ್ಲುವಂತಾಗುತ್ತದೆ. ಯಾವ ಸಂಶಯವೂ ಇಲ್ಲ. ನೋಡಿ, ನಮ್ಮ ಸ್ವರೂಪದಲ್ಲಿ ನಾವು
ಹೋಗಿ ನಿಲ್ತೀವಿ. ನೆಲೆ ನಿಲ್ಲುವಂತಾಗುತ್ತದೆ ನೋಡಿ, ನಾವು ಹೋಗಿ ನಿಲ್ತೀವಿ. ಆ ನಮ್ಮ ಸ್ವರೂಪದ ಪರಿಚಯ ಮಾಡ್ಕೊಳ್ಬೇಕು ಅದಕ್ಕೆ ಮೊದಲು. ಅದು ಹೇಗೆ, ಅದರ ಆಕಾರ ಏನು, ಆಗಲೇ ಹೇಳಿದ್ವಿ, ಜಡ. ಇವಾಗ ಚೈತನ್ಯಕ್ಕೆ ಬರೋಣ. ಚೈತನ್ಯ ಅಂದರೆ ಎಲ್ಲವನ್ನ ಅರಿತಾನೆ, ತನ್ನನ್ನು ತಾನು ಅರಿತಾನೆ, ಈ ದೇಹವನ್ನು ಅರಿತಾನೆ, ಎಲ್ಲವನ್ನ ಅರಿತಾನೆ. ಪ್ರಪಂಚದಲ್ಲಿ ಆಗು ಹೋಗುಗಳು ಏನೇನಿದೆಯೋ ಅರಿತಾನೆ. ಭೂಮಿನ ಅರಿತಾನೆ, ಗಾಳಿನ ಅರಿತಾನೆ, ಅಗ್ನಿನ ಅರಿತಾನೆ, ಎಲ್ಲವನ್ನ ಅರಿತಾನೆ. ಈ ದೇಹನೂ ಅರಿತಾನೆ. ಹೃದಯದಲ್ಲಿ ನೋವು ಬರ್ತಾ ಇದ್ದಂಗೆ ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ನೋವು ಐತಪ್ಪ, ತೋರಿಸ್ಬಿಡೋಣ. ಹೀಗಾಗಿ ಒಳಗಾಗತಕ್ಕಂಥ ನೋವನ್ನು ಅರಿತಾನೆ, ಹೊರಗಡೆ ಆಗತಕ್ಕಂಥ ವಿಚಾರಗಳನ್ನು ಅರಿತಾನೆ. ಒಳಗೂ ಹೊರಗೂ ಅರಿಯಂಥವನೇ ಆತ್ಮಸ್ವರೂಪನು. ಅನುಸಂಧಾನ ಅಂದರೆ ಭಕ್ತಿ ಬಂದ್ಬಿಡುತ್ತೆ. ಮಾಡ್ತಾ ಮಾಡ್ತಾ ಪರಮಾನಂದ ಆ ಒಂದು ಸ್ಥಿತಿನಲ್ಲಿ ಹೋಗಿ ನಿಲ್ತೀಯಪ್ಪ. ಸಂಶಯನೇ ಬೇಡ. ಹಾಗಾಗಿ ನಾವು ಪ್ರತಿನಿತ್ಯ ಗುರುಭಕ್ತರೆಲ್ಲರೂ ಸಹ ಅವರವ್ರ ಗುರುಗಳ ಸ್ಮರಣೆ, ಬೆಳಿಗ್ಗೆ ಸಂಜೆ ಮಧ್ಯದಲ್ಲಿ ಸಮಯ ಬಿದ್ದರೆ ಅಧ್ಯಯನ, ಚಿಂತನೆ, ಮನನ. ಅದಕ್ಕೆ ಹೇಳ್ತಾರೆ ಹನುಮಾನ್ ಸಾಹೇಬ್, ಆಟ್ ಪ್ರವಹರ್ ಯಹುಯಿ ಗಯಾ ಯಹಿ ಮಾಯಾ ಜಂಜಾಲ್ ಸತ್ನಾಮ್ ಇರ್ದೆ ನಹಿ ಜೀತ್ ಲಿಯಾ ಝಮಕ. 8 ಪ್ರಹರ ಅಂದರೆ 8 ಪ್ರಹರಗಳು. ಒಂದು ಪ್ರಹರಕ್ಕೆ 3 ಗಂಟೆ, 8 3 24. 24 ಗಂಟೆ ಒಂದು ದಿನಕ್ಕೆ 8 ಪ್ರಹರಗಳು. ಇದೇ ಮಾಯಾ ಜಂಜಾಟದಲ್ಲಿ, ಮಾಯಾ ವಸ್ತುಗಳ ಆಕರ್ಷಣೆಯಲ್ಲಿ, ಅದನ್ನು ಪಡೆಯೋ ವಿಚಾರದಲ್ಲಿ ನಾವು ಕಳ್ತಾ ಇದ್ದೀವಿ ಸಮಯನ. ಏನು 12 ಗಂಟೆ ನಿದ್ದೆ ಮಾಡ್ತೀವಿ, 10 ಗಂಟೆ ಮಾಡ್ತೀವಿ ಅಲ್ವರ. ಡಾಕ್ಟ್ರ್ ಹೇಳಿರೋದು ಎಷ್ಟು ಗೊತ್ತಾ? ವೃದ್ಧರಿಗೆ 9 ಗಂಟೆ ಹೇಳಿದ್ದಾರೆ, 8 ರಿಂದ 9 ಗಂಟೆ. ಇನ್ನೆಲ್ಲರಿಗೂ 8 ಗಂಟೆನೇ. 8 ಗಂಟೆಗೆ ಬೇಗ ಮಲಗಿ ಬೇಗ ಹೇಳಿ ಅಂತ ಹೇಳ್ತಾರೆ ಜ್ಞಾನಿಗಳು. ಬೇಗ ಮಲಗಬೇಕು. ಒಂದು 10 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗಾಸನನೋ ವ್ಯಾಯಾಮ ಮತ್ತು ಪ್ರೇಯರು ಇದನ್ನೆಲ್ಲ ಮಾಡಿ 3 ಗಂಟೆ ನಾವು ಕಾಲ ಕೊಡಬೇಕು ಅಂತಾರೆ ಆತ್ಮಜ್ಞಾನ ವಿಚಾರಕ್ಕೆ. ಅದಾಗ್ತಿಲ್ಲ ಈಗ. ವ್ಯವಸ್ಥೆ ಹಂಗಿದೆ. ಬೆಳಿಗ್ಗೆ 1 ಗಂಟೆ ಅವಕಾಶ ಕೊಡ್ಬೋದು, 1 ಗಂಟೆಗೆ ಅವಕಾಶ ಕೊಡ್ಬೋದು. ಸಂಜೆ ಮಲಗೋ ಮುನ್ನ 1 ಗಂಟೆ ನಾವು ಕೊಡ್ತಾ ಇಲ್ಲ. ಅದೇ ಮಾಯಾ ಜಂಜಾಟದಲ್ಲೇ ಮುಳುಗೋಗಿದ್ದಾರೆ 24 ಗಂಟೆನೂ. ಸತ್ಯನಾಮ ಹೃದಯ ನಹಿ, ಸತ್ಯನಾಮದ ಸ್ವರೂಪದ ಚಿಂತನೆ ಮಾಡ್ತಾ ಇಲ್ಲ. ಅಂದರೆ ನಮ್ಮ ಸ್ವರೂಪ ಆತ್ಮ ಚೈತನ್ಯ, ಇದ್ರ ಚಿಂತನೆ ಮಾಡ್ತಾ ಇಲ್ಲ, ಮನನ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ. ಜೀತಿಲಿಯಾ ಝಮಕ, ಹಳೆ ಹಿಂದಿ ಶಬ್ದಗಳು. ಯಮನ್ ಗೆದ್ಕೊಂಡ ಅಂದ್ರೇನೋ, ಯಮನ್ ಕೈಗೆ ಸಿಕ್ಕಾಕೊಂಡ್ವಿ ನಾವು. ಅಂದರೆ ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ. ಹಾಗಾಗಿ ನಾವು ಸತ್ಸಂಗದಲ್ಲಿ ಏನೇನು ಕೇಳ್ತೀವೋ ಒಳ್ಳೆ ವಿಚಾರ ಮಾಡ್ತಾ ಇರಬೇಕು. ಎಲ್ಲವನ್ನೂ ಅಷ್ಟೇ. ಈ ಗ್ರಂಥ ಬರೆದವರು ಜ್ಞಾನಿಗಳು. ಇದು ಮೂಲಗಂತ ಬಂದು ಪೂರನ್ ಸಾಹೇಬರು ಅವ್ರು ಬರೆದ್ರು, ಅವ್ರ ಪರಂಪರೆಯವರು ಇವ್ರು ಬರೆದ್ರು, ಕರ್ಷಿಯಾ ಪರಂಪರೆಯವರು ಬರೆದ್ರು ಬೀಜ ಗ್ರಂಥ. ಇದನ್ನು ಭಾಳ ವಿಸ್ತಾರವಾಗಿ ಬರೆದಿದ್ದಾರೆ, ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ. ಹಿಂದಿ, ಸಾಮಾನ್ಯ ಹಿಂದಿ ನೀವು ಓದಿದ್ರೆ ನಿಮಗೂ ಅರ್ಥ ಆಗಬೇಕು. ಹಿಂದಿ ಓದಿದ್ರೆ ಅವೆಲ್ಲ ಹಳೆ ಹಿಂದಿಗಿಲ್ಲವೇ ಅವಳು ಓದೋದಕ್ಕೆ ಕಷ್ಟ. ಇದು ಸಾಮಾನ್ಯವಾಗಿ ಬರೆದಿದ್ದಾರೆ, ವ್ಯಾವಹಾರಿಕವಾಗಿ ಬರೆದಿದ್ದಾರೆ. ಇದನ್ನು ಎಲ್ಲರೂ ಬರೆಯೋದೇ ಅವರೇ. ಅಂದರೆ ಜ್ಞಾನಿಗಳು, ಅವ್ರು ಮನುಷ್ಯರೇ ಆಗಿದ್ದರೂ ಸಹ ಜ್ಞಾನಿಗಳು ಬರೆದಿದ್ದಾರೆ. ವೇದಗಳನ್ನು ಸಹ ಬರೆದಿರೋರು ಜ್ಞಾನಿಗಳು, ಕುರಾನ್ ಬರೆದಿರೋದು ಜ್ಞಾನಿಗಳು,
ಬೈಬಲ್ ಬರೆದಿರೋದು ಅವರು ಜ್ಞಾನಿಗಳು, ಹಿಂಗೆ ಅವ್ರವ್ರ ಧರ್ಮಾನುಸಾರ. ಎಲ್ಲರೂ ಸಹ ಜ್ಞಾನಿಗಳೇ ಬರೆದಿರೋದು, ಮನುಷ್ಯರಾಗಿದ್ದು ಸಹ ಜ್ಞಾನಿಗಳು. ಎಲ್ಲ ಬರೆದಿರೋದು ಜ್ಞಾನಿಗಳು ಆಗಿದ್ರು ಸಹ सब पर विचार करना हमारा अधिकार है. ನೋಡಿ, ಎಲ್ಲದರ ಬಗ್ಗೆ ವಿಚಾರ ಮಾಡತಕ್ಕಂಥ ಅಧಿಕಾರ ನಮಗಿದೆ. ಯಾಕಂದರೆ ನಾವು ಸ್ವತಂತ್ರರು. ಯಾರೋ ಹೇಳ್ಬಿಟ್ರು ಅಂತ ಅವ್ರಿಗೆ ನಾವು ಅಡಿಯಾಳಾಗೋದೇನಿಲ್ಲ. ಇರಪ್ಪ, ದೊಡ್ಡ ಮಹಾತ್ಮರು ಹೇಳ್ಬಿಟ್ರು, ವಿಚಾರ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಕೆಲವೊಂದು ತಪ್ಪು ಶಬ್ದಗಳು ಬರ್ಬೋದು. ಏನಪ್ಪ ಜ್ಞಾನಿಗಳಲ್ಲಿ ತಪ್ಪು ಶಬ್ದಗಳು ಬಂದ್ಬಿಡ್ತಾ ಅಂತ ನಿಮಗೆ ಸಂದೇಹ ಬರಬಾರ್ದು. ಅದರಿಂದ ವಿಚಾರ ಮಾಡಿ. ಈ ವಿಚಾರವಾಗಿ ಒಂದು ಘಟನೆ ನಡೆದಿದೆ ಬುರಾನ್ಪುರದಲ್ಲಿ ಮೊನ್ನೆ. ಅದು ಯೂಟ್ಯೂಬ್ನಲ್ಲಿ ಹಾಕಿದ್ರು, ನೋಡಿದೆ. ಒಬ್ಬರು ಜೂನಿಯರ್ ಸ್ವಾಮಿಗಳು, ಇನ್ನಿಬ್ಬರು ಸೀನಿಯರ್. ಹಿಂಗೆ ಪ್ರಶ್ನೋತ್ತರ ನಡೀತಾ ಇರುತ್ತೆ. ಅಲ್ಲಿ ಒಬ್ಬರು ಪ್ರಶ್ನೆ ಕೇಳಿಬಿಡ್ತಾರೆ ಸಂತರು, ಆತ್ಮ ಜೀವಾತ್ಮ ಬೇರೆನಾ ಅಂತ. ನಾನು ಅದನ್ನೆಲ್ಲ ಹಾಕಿದೆ, ಕೆಲವ್ರಿಗೆ ಹಾಕಿದ್ದೀನಿ. ಈ ಜೂನಿಯರ್ ಏನು ಮಾಡ್ತಾರೆ, ಕಬೀರ್ ಸಾಹೇಬರು ಜೀವ ಅಂತ ಸಂಬೋಧನೆ ಮಾಡಿದ್ದಾರೆ, ಆತ್ಮ ಅಂತೇಳಿ ಸಂಬೋಧನೆ ಮಾಡಿಲ್ಲ ಅಂತ ಇವರು ವಾದ. ಇವ್ರಿಗಿನ ಸೀನಿಯರ್ಸು ಇಬ್ಬರು ಇರ್ತಾರೆ. ಅವ್ರು ಹೇಳ್ತಾರೆ, ಜೀವ ಅಂದರೂ ಒಂದೇ ಶಬ್ದ, ಒಂದೇ ಅರ್ಥ. ಆತ್ಮ ಅಂದ್ರೂ ಒಂದೇ ಅರ್ಥ, ಪರಮಾತ್ಮ ಅಂದ್ರೂ ಅದೇ. ಅವರ ಎರಡೇ ಶಬ್ದದಲ್ಲಿ ಅಲ್ಲಿ ಪೈಪೋಟಿ. ಅವರಿಬ್ಬರು ಹೇಳೋದಕ್ಕೂ ಇವರೊಬ್ಬರು ಒಪ್ಪೋದಿಲ್ಲ. ಇವರೊಬ್ಬರು ಒಪ್ಪೋದಿಲ್ಲ ಜೂನಿಯರ್. ಯಾಕೆ ಹೇಳ್ಬೇಕಾಯ್ತು ಅಂದರೆ, ಹೆಸರು ಕೊಟ್ಟಿದ್ದಾರೆ ಅಷ್ಟೇ ಸ್ವಾಮಿ, ಎಲ್ಲನೂ ಗುರುತಿಸೋಕೆ ಅಷ್ಟೇ. ನಿಮಗೆಲ್ಲ ಹೆಂಗೆ ಹೆಸರು ಕೊಟ್ಟರು ಹಂಗೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಬೇರೆ ಆತ್ಮ, ಪರಮಾತ್ಮ, ಜೀವಾತ್ಮ, ಸತ್ಯನಾಮ. ಈಗ ಅವರು ಇದರಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಇತ್ಯಾದಿಗಳು ಕೊಟ್ಟಿದ್ದಾರೆ. ಅವ್ರದ್ದು ಬೇರೆ ಗುಂಪು ಅಂದ್ಕೊಳ್ಳೋಣ. ಆದರೆ ಎಲ್ಲರೂ ಅಧ್ಯಾತ್ಮ ಮಾರ್ಗದಲ್ಲಿ ನಡೀತಾರೆ. ಬಟ್ ಆದರೆ ಇಲ್ಲಿ ವಿಚಾರ ಮಾಡಬೇಕಾಗಿರೋದೇನು ಅಂದರೆ, ಅವರಲ್ಲಿ ಒಂದೇ ಬ್ರಹ್ಮ ವ್ಯಾಪಕ ಅನ್ನೋದು ಹೇಳ್ತಾರೆ. ಅಂದರೆ ಆ ಬ್ರಹ್ಮ ಅಂದರೆ ಆತ್ಮ. ಅವ್ರ ಲೆಕ್ಕದಲ್ಲಿ ಆತ್ಮ ಅಂತ ನಾವು ವಿಚಾರ ಮಾಡ್ತಾ ಇದ್ದೀವಿ. ಅದನ್ನು ಖಂಡನೆ ಮಾಡೋದು, ಅದು ಓಕೆ. ವ್ಯಾಪಕ ಆಗಿಲ್ಲ. ಆತ್ಮ ಅಂದರೆ ಅರಿವು, ನಮ್ಮ ಸ್ವರೂಪ. ನಮ್ಮ ಆತ್ಮ ನಿಮ್ಮಲ್ಲೈತೆ, ಈ ಮೇಜಿನಲ್ಲೈತೆ, ಬಾಟ್ಲಿನಲ್ಲೈತೆ, ಅವೆಲ್ಲ ಸುಳ್ಳು. ಅದನ್ನು ಖಂಡನೆ ಮಾಡಿದ್ರು ಕಬೀರ್ ಸಾಹೇಬ್, ಖಂಡನೆ ಮಾಡಿದ್ರು. ಅದ್ರ ಬಗ್ಗೆ ವಿಚಾರ ನಡೀತು. ಅದರಿಂದ ಇಲ್ಲೇನು ಹೇಳಿದ್ದಾರೆ ಅಂದರೆ, ಎಲ್ಲರಲ್ಲಿರ್ತಕ್ಕಂಥ ಆತ್ಮಗಳು ಬೇರೆ ಬೇರೆ. ಇದು ಕಬೀರ್ ಸಾಹೇಬ್ರ ಸಿದ್ಧಾಂತ. ಆದರೆ ಎಲ್ಲರಲ್ಲಿರ್ತಕ್ಕಂಥ ಆತ್ಮಗಳ, ಅನೇಕ ಆತ್ಮಗಳ ಗುಣ ಏನು ಅಂದರೆ ಅರಿಯೋದು. ಒಂದೇ ಗುಣ ನೋಡಿ, ಅರಿಯೋದು. ನಿಮ್ಮಲ್ಲೂ ಅರಿಯೋ ಗುಣ ಇದೆ, ನಮ್ಮಲ್ಲೂ ಅರಿಯೋ ಗುಣ ಇದೆ, ಬೇರೆಯವರಲ್ಲೂ ಅರಿಯೋ ಗುಣ ಇದೆ. ಪ್ರಾಣಿಗಳಲ್ಲೂ ಅರಿಯೋ ಗುಣ ಇದೆ. ಪ್ರಾಣಿಗಳಲ್ಲೂ ಅರಿಯೋ ಗುಣ ಇದೆ, ಅಂದರೆ ತಿಳಿಯೋ ಗುಣ. ನಾವು ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡೋ ಶಕ್ತಿ ನಮಗೆ ಹೆಚ್ಚಾಗಿದೆ, ಪ್ರಾಣಿಗಳಲ್ಲಿ ಇಲ್ಲ. ಅವೇನು? ಆಹಾರ, ನಿದ್ರಾ, ಮೈಥುನ, ಭಯ. ಆಹಾರ ನೋಡ್ಕೊಂಡು ಹೋಗ್ತವೆ, ಬೇಡವಾದದ್ದನ್ನು ತಿನ್ನಲ್ಲ ಅವು. ಎತ್ತಿನ ಮುಂದೆ ತೆಂಗಿನಕಾಯಿ ಹಾಕಿ ತಿನ್ನಲ್ಲ. ಮೂತಿ ತಿರ್ಸ್ಕೊಂಡು. ಅಪ್ಪ ಅವ್ರು ಹೇಳೋದು, ಮೂತಿ ತಿರ್ಸ್ಕೊಂಡು ಹೋಗ್ತಿದ್ದಂತೆ ಸ್ವಾಮಿಗಳು. ಆದರೆ ಆನೆ ಮುಂದೆ ಹಾಕಿದ್ರೆ ತಿನ್ನು. ಹಾಗೆ ಅರಿಯೋ ಶಕ್ತಿ ಎಲ್ಲರಲ್ಲೂ ಇದೆ. ಅದನ್ನು ಹೇಳಿದರು, ಒಂದೇ ಗುಣ ಅದು, ಅರಿಯೋ ಗುಣ ಎಲ್ಲರಲ್ಲೂ ಇದೆ. ಅದು ವ್ಯಾಪಕ ಆಗೋದಕ್ಕೆ ಸಾಧ್ಯ ಇಲ್ಲ, ವ್ಯಾಪಕ ಆಗೋದಕ್ಕೆ ಸಾಧ್ಯ ಇಲ್ಲ.
ಒಂದೇ ಗುಣ ಇದ್ದಿದ್ದೆ ಆದ ಪಕ್ಷದಲ್ಲಿ ನಿಮಗಾದ ನೋವು ನಮಗೂ ಆಗಬೇಕಾಯಿತು. ತಂದೆಗಾದ ನೋವು ಮಗನಿಗೆ ಆಗಬೇಕಾಯಿತು. ಅಲ್ಲೇ ಬೇರೆ ಬೇರೆ ಇದ್ದೀವಿ, ಸ್ವಂತದಲ್ಲಿ ಹುಟ್ಟಿದವ್ರು ಅವರು ಅಲ್ವರ. ತಂದೆ ಕಾಯಿಲೆ ಬಂದರೆ ಮಗನೂ ಕಾಯಿಲೆ ಬಿಡಬೇಕಾಯ್ತು ಇಲ್ವಲ್ಲ. ಅವರವರ ಪ್ರಾರಬ್ಧ ಕರ್ಮಾನುಸಾರ ಯಾವ ಕಾಯಿಲೆಯಿಂದ ನರಳಬೇಕು ಅನ್ನೋದು ಇರುತ್ತೋ ಅವರವರು ಆ ಕಾಯಿಲೆಯಿಂದ ನರಳ್ತಾ ಇರ್ತಾರೆ, ವಾಸಿ ಮಾಡ್ಕೊಳ್ತಾರೆ. ಅದರಲ್ಲಿ ಕೊನೆಯೂ ಆಗಿಬಿಡುತ್ತೆ, ಏನು ಮಾಡಲಿಕ್ಕಾಗತ್ತೆ, ಅವರವ್ರ ಪ್ರಾರಬ್ಧ ಕರ್ಮ. ಹಾಗಾಗಿನೇ ಅವರವ್ರ ಪ್ರಾರಬ್ಧ ಕರ್ಮ ಅಂದರೆ ಬೇರೆ ಬೇರೆ ಆಯ್ತಲ್ಲ ಅಲ್ಲಿಗೆ ಆತ್ಮ. ಇದನ್ನು ನಾವು ವಿಚಾರ ಮಾಡಬೇಕು, ಇದನ್ನು ನಾವು ವಿಚಾರ ಮಾಡಬೇಕು. ಅಲ್ಲ ಅದೇ ಶಬ್ದಗಳ ವ್ಯತ್ಯಾಸ, ಅದನ್ನು ಇವ್ರನ್ನೂ ಅವ್ರು ಒಪ್ಪಿಲ್ಲ, ಅವರು ಇವ್ರು ಒಪ್ಪಿಲ್ಲ. ಕೊನೆಗೆ ಅದು ಮುಂದಕ್ಕೆ ಹೋಯ್ತು, ಬಿಡ್ರಿ ಇನ್ಯಾಕೆ ಅಂತ ಕೊನೆಗೆ. ಹಾಗಾಗಿ ಈ ಶಬ್ದಗಳ ಬಗ್ಗೆ ಇಲ್ಲಿ ಇವತ್ತು ವಿಚಾರ. ಏನೇ ಶಬ್ದಗಳು ಬಂದ್ರೂ ಸಾರ ಶಬ್ದಗಳನ್ನು ತೆಗೆದುಕೊಳ್ಳಿ. ಅಂದರೆ ನಮಗೆ ಲಾಭ ಮಾಡುತ್ತೆ, ಕಲ್ಯಾಣವನ್ನು ಮಾಡತಕ್ಕಂಥ ಶಬ್ದಗಳು, ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಆಗತ್ತಂಥ ಶಬ್ದಗಳು. ಆ ಶಬ್ದನೇ ಶ್ರೇಷ್ಠ, ಈ ಶಬ್ದ ಕಡಿಮೆ, ಈ ಶಬ್ದ ಶ್ರೇಷ್ಠ, ಆ ಶಬ್ದ ಕಡಿಮೆ, ಇವೆಲ್ಲ ಏನಿಲ್ಲ. ಭೇದ ಭಾವ ಬಿಡಿ. ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ ನಮ್ಮ ಆತ್ಮಕ್ಕೆ. ಜೀವ ಅಂತ ಹೆಸರು ಕೊಟ್ಟರು, ರಾಮ ಅಂತ ಹೆಸರು ಕೊಟ್ಟರು. ನಿಜ ಸುಖ ಆತ್ಮ ರಾಮ ಹೈ ನೋಡಿ, ಇದು ಕಬೀರ್ ಸಾಹೇಬ್ರ ವಚನನೇ. ಎಲ್ಲ ಕ್ಯಾಸೆಟ್ ನಾವು ಮಾಡಿಕೊಂಡಿದ್ದೀವಿ. ಹನುಮಾನ್ ಸಾಹೇಬ್ರ ಕ್ಯಾಸೆಟ್ಗಳನ್ನ ಮಾಡಿಕೊಂಡಿದ್ದೀವಿ. ಅದು ಬರ್ತಾ ಇರುತ್ತೆ, ಅದನ್ನ ಹಾಕ್ತಾ ಇರ್ತೀವಿ. ನಿಜ ಸುಖ ಆತ್ಮ ರಾಮ ಹೈ ನೋಡಿ, ಆತ್ಮ ರಾಮ, ಆತ್ಮನಿಗೆ ರಾಮ ಅಂದರು. ನಿಜ ಸುಖ ಆತ್ಮ ರಾಮ ಹೈ ದೂಜಾ ದುಃಖ ಅಪ. ನಿಜವಾದ ಸುಖ ಆತ್ಮಾರಾಮನಲ್ಲಿದೆ, ಸತ್ಯನಾಮದಲ್ಲಿದೆ. ದೂಜ ಅಂದರೆ ಎರಡನೇದು. ಎಲ್ಲ ಅದನ್ನು ಬಿಟ್ಟರೆ ಇನ್ನು ದುಃಖಗಳೇ, ಎಲ್ಲ ದುಃಖಗಳು ದೂರ ಆಗ್ತವೆ. ಮನಸ ವಾಚ ಕರ್ಮಣ ಕಬೀರ್ ಸುಮಿರಣ ಸಾರ್. ಹೋಗಿ ಜಪ ಧ್ಯಾನ ಜಪ ಅಂತ ಹೇಳಿದ್ವಲ್ಲ ನೋಡಿ, ಜಪ ಮಾಡೋದು ಬಾಯಿನಲ್ಲಿ ಜಪ ಮಾಡ್ತಾರೆ, ಸತ್ನಾಮ್ ಸತ್ನಾಮ್. ಆಮೇಲೆ ಮನಸ್ಸಿನಲ್ಲೇ ಮನಸ ವಾಚ ಕರ್ಮಣ ಕಬೀರ್ ಸುಮಿರಣ ಸಾರ್. ಕರ್ಮಣ ಅಂದರೆ ಕ್ರಿಯೆ. ಅದು ಮಾರ್ಗದಲ್ಲಿ ಅದನ್ನು ಪಡೆಯೋ ಮಾರ್ಗದಲ್ಲಿ, ಸಾಧನೆಗಳ ಮಾರ್ಗದಲ್ಲಿ ನಡಿ. ಮನಸ್ಸ ವಾಚ ಕರ್ಮಣ ಕಬೀರ್ ಸುಮಿರಣ ಸ. ಸುಮಿರಣ ಅಂದರೆ ಸ್ಮರಣೆ ಮಾಡಿ, ಅಂದರೆ ಕೆಲಸ ಮಾಡ್ತಾ ಇರೋವಗೂ ಮಾಡಿ. ಸಾಧ್ಯ ಆದರೆ ಏಕಾಗ್ರತೆಯಿಂದ ಕೆಲಸ ಮಾಡಬೇಕು. ಕೆಲವೊಂದು ಕೆಲಸಗಳು ಆಗೋದಿಲ್ಲ ಅಲ್ವರ. ಅದು ನಮ್ಮ ಕೈವಶ ಆಗೋವರೆಗೂ ಹಾಗೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ಕ್ರಿಯೆಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಮಗ್ಗ ಕಲಿಯುವಾಗ ಶ್ರದ್ಧೆಯಿಂದ ಕಲಿತಾನೆ, ಯಾವುದೇ ಕೆಲಸ ಆಗಲಿ. ಕಲಿತ ಮೇಲೆ ಹಾಡು ಹೇಳ್ಕೊಂಡು ಮಾಡ್ತಾ ಇರ್ತಾನೆ ಕೆಲಸ. ಇವಾಗಂತೂ ಮೊಬೈಲ್ಗಳ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಲ್ವ ಸ್ವಾಮಿ? ಹಾಂ, ನೋಡು ಬೇಡ ಅಲ್ಲಿಲ್ಲ. ಜೊತೆಲಿ ಇದು ಅದೇ ಕ್ರಿಯಾ. ಮನಸ ವಾಚ ಕರ್ಮಣ ಕಬೀರ್ ಸುಮಿರಣ ಸ. ಕಬೀರ ಸುಮಿರಣ. ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ. ಕಬೀರ್ ಸುಮಿರಣ ಸ. ಕಬೀರ್ ಬರೀ ಕಬೀರ್ ಅಂತ ಕರಿಬೇಡಪ್ಪ ನೀನು, ಕಬೀರ್ ಅಂತ ಕರಿಬೇಡ. ನೋಡಿ ಅವರು ಎಷ್ಟು ಹೇಳಿದ್ದಾರೆ. ಕಾ ಅಂದರೆ ಚೈತನ್ಯ, ಕಾ ಅಂದರೆ ಕಾಯ, ಬಿ ಅಂದರೆ ಚೈತನ್ಯ, ರಾ ಅಂದರೆ ರಮಂತೀತ. ಈ ದೇಹವನ್ನು ರಮಿಸ್ತಾ ಇರೋದು ಯಾವ ಶಕ್ತಿ ಇದೆ ಅದು ಸ್ವರೂಪ, ಅದನ್ನು ಸ್ಮರಣೆ ಮಾಡು. ಕಬೀರ ಮತ್ ಕಹೋ ಪಾಂಚೋ ಇಂದ್ರಿಯ ಅವಶ್ಕರೋ ತೂ ಹಿ ದಾಸ್ ಕಬೀರ್. ಎಷ್ಟು ಹೇಳಿದ್ದಾರೆ ನೋಡಿ. ಕಬೀರ ಅಂತ ಯಾಕೆ ಉಕ್ತ್ಯ? ಪಾಂಚೋ ಇಂದ್ರಿಯ, 5 ಇಂದ್ರಿಯಗಳನ್ನು ವಶ ಮಾಡ್ಕೊ, ನೀನು ನನ್ನಂಗೆ ಆಗ್ಬಿಡ್ತೀಯ. ಎಷ್ಟೊಂದು ಹೇಳಿದ್ದಾರೆ. ನೀನು ಕಬೀರ್ ಆಗ್ಬಿಡ್ತೀಯ. ಅಂದರೆ ವ್ಯಕ್ತಿಯಿಂದ ಅಲ್ಲ, ಮನಸ್ಸಿಂದ ನೀನು ಸಹ ನನ್ನಂತೆ ಆಗ್ತೀಯ. ನಿನ್ನ ಮನಸ್ಸಿಗೆ ಆನಂದ ಕೊಡುವಂಥದ್ದಾಗುತ್ತೆ. ಅದರಿಂದ ಈ ರೀತಿ ಮಾಡುವಂತರಾಗಿ ಏನೋ ಏನೇ ಆದರೂ ನಮ್ಗೆ ಅಧಿಕಾರ ಇದೆ ವಿಚಾರ ಮಾಡೋದಕ್ಕೆ. ನಾನು ಹೇಳ್ತಾ ಇರೋ ಶಬ್ದಗಳಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಆ ದೊಡ್ಡಬಳ್ಳಾಪುರದಲ್ಲಿ ಪ್ರತಿ ವಾರನೂ ಕೇಳ್ತಾ ಇರ್ತಾರೆ. ಬಿಡೋದೇ ಇಲ್ಲ ಅವರು, ಬಿಡೋದೇ ಇಲ್ಲ. ಅದಕ್ಕೆ ನಮಗೆ ಗೊತ್ತಿರೋ ಅಷ್ಟು ನಾವು ಹೇಳ್ತೀವಿ. ನಾವೇನು ಪೂರ್ಣ ಸರ್ವಜ್ಞರೇನಲ್ಲ.
ಅದು ಹೇಳಿದೆ. 100%ನಲ್ಲಿ ನಾನು 1% ಹೇಳ್ತಾ ಇದ್ದೀನೋ ಏನೋ ಅಷ್ಟೇ. ಇನ್ನು 90% ಚೆನ್ನಾಗಿ ಹೇಳೋರು ಇದ್ದಾರೆ, ಇಲ್ಲ ಅಂತೇಳಿ. ಹಾಂ, ಚೆನ್ನಾಗಿ ಹೇಳೋರು ಇದ್ದಾರೆ. ಹಾಗಾಗಿ ಎಲ್ಲರೂ ಸತ್ಸಂಗನ ಕೇಳಿ, ಹಾಂ, ಅದೇ ವಿಚಾರ ಮಾಡಿ. ವಿಚಾರ ಕರ್ನ ಹಮಾರ ಅಧಿಕಾರ ಹೈ, ವಿಚಾರ ಮಾಡಬೇಕು. ಮನುಷ್ಯನಿಗೆ ಈ ಶಕ್ತಿ ಇರೋದು ಹೇಳ್ತಾರೆ, ಮನುಷ್ಯಕ್ಕೆ ಅಲಾವಾ ಕೋಯಿ ಐಸಿ ಶಕ್ತಿ ನೈಯೇ, ಬೇರೆ ಯಾರಿಗೂ ಇಲ್ಲ. ಪ್ರಾಣಿಗಳಿಗಿದೆಯಾ? ವಿಚಾರ ಮಾಡ, ಮಾತಾಡೋಕ್ಕಲ್ಲ ಅವು. ಅಲ್ಲಿ ಹೇಳ್ದಂಗೆ ಆಹಾರ ನಿದ್ರೆ ಮೈತನಪ್ಪ ಅಷ್ಟೇ. ಹಾಗಾಗಿ ಶಕ್ತಿ ಇದೆ. जिसने कोई वाणी या ग्रंथ रचा हो या रच सकता हो, सारी वाणी रचना मानवीय. ನೋಡಿ, ಯಾವುದೇ ಗ್ರಂಥದಲ್ಲಿ ಬರೆದಿರತಕ್ಕಂಥ ಶಬ್ದಗಳು, ವಾಣಿಗಳು ಎಲ್ಲರನ್ನ ಬರೆದಿರತಕ್ಕಂಥವರು ಮಾನವ. ಹೈ ಅಂದರೆ ರಚನಾ ಮಾನವರು ಅಂದರೆ ಮಹಾತ್ಮರು. ಅವರ ಅನುಭವದಿಂದ, ಅವರ ಜ್ಞಾನದಿಂದ ಎಲ್ಲ ಬರೆದು, ಇದನ್ನು ಬರೆದವರು 17-18 ವರ್ಷಕ್ಕೇ ಪ್ರವೇಶ ಮಾಡಿಬಿಟ್ರು ಆತ್ಮಜ್ಞಾನಕ್ಕೆ. ಎಲ್ಲ ಗ್ರಂಥಗಳನ್ನು ಅವಲೋಕಿಸಿದ್ದಾರೆ ಇವರು. ಎಲ್ಲ ಉಪನಿಷತ್ತುಗಳನ್ನು ಕೆಳಗಡೆ ಮಾರ್ಕ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಅಲ್ಲಿ ನಾನು ಎಂಥ ಗ್ರಂಥನ ಅವಲೋಕಿಸಿದೆ ನಾವು ನೋಡಬೇಕು. ಅದರಲ್ಲಿರೋ ಪದನ ಇಲ್ಲಿ ಹಾಕಿರ್ತಾರೆ. ನಾನು ಚೆಕ್ ಮಾಡಿಬಿಟ್ಟೆ, ಉಪನಿಷತ್ತುಗಳನ್ನು ತೆಗೆದುಕೊಂಡು ಹಾಕಿದ್ರು. ಚಾಂದೋಗ್ಯ ಉಪನಿಷತ್ತಲ್ಲಿ ಇಂತ ರೀತಿ ಹೇಳಿದೆ, ಎಷ್ಟನೇ ಶ್ಲೋಕ ತಗೊಂಡು ನೋಡಿದೆ, ಕರೆಕ್ಟಾಗಿ. ಗೀತೆನ ತಂದು ಅವಾಗವಾಗ ಹೇಳ್ತೀನಲ್ಲ, ಗೀತೆನಲ್ಲಿ ಹಿಂಗೆ ಹೇಳಿದ್ದಾರೆ, ಅದನ್ನು ತೆಗೆದು ನೋಡಿದೆ. ಅದನ್ನು ತೆಗೆದು ನೋಡಿದೆ. ಎಲ್ಲ ನೋಡಿ, ಎಲ್ಲ ಗ್ರಂಥಗಳನ್ನು ಅವಲೋಕಿಸಿ ಸರಳವಾಗಿ ನಮ್ಗೆ ಅರ್ಥ ಆಗೋ ಹಾಗೆ ಬರ್ತಿದ್ದಾರೆ. ಅದಕ್ಕೆ ಅವರು ಅಷ್ಟೊಂದು ನಿರ್ಭಯವಾಗಿ ಹೇಳಿದರು, ವಿಚಾರ ಮಾಡಿ, ನೀವು ಮನುಷ್ಯನಿಗೆ ಶಕ್ತಿ ಇದೆ, ವಿಚಾರ ಮಾಡಿ, ಸಾರ ಶಬ್ದಗಳನ್ನು ತೆಗೆದುಕೊಳ್ಳಿ. ಮಾನವನ ಕೆಲಸ, ಮಾನವ ಕರ್ತವ್ಯ ಹೈ ವಾಣಿ ಪರಕ್ಕಿ ಕಸೋಟಿ ಲಗಾಯಿ. ಪರಕ್ ಅಂದರೆ ಪರೀಕ್ಷೆ ಮಾಡಿ, ಹೇಳ್ತಾ ಇರೋ ಮಾತುಗಳು ಸತ್ಯ ಇದೆಯಾ ಇಲ್ವಾ. ಕಸೋಟಿ ಅಂದರೆ ಸಾಣೆ ಹಿಡೀರಿ. ನಾವು ಚಾಕು ಚೂರಿನ ಸಾಣೆ ಹಿಡಿದ್ವಲ್ಲ, ಹಂಗೆ ನಿಮ್ಮ ಮನಸ್ಸು ಬುದ್ಧಿನ ಚಿಂತನೆ ಮಾಡಿದ್ರೆ ಅದೇ ಸಾಣೆ ಹಿಡಿಯೋದು. ಚಿಂತನೆ ಮಾಡಬೇಕು, ಗ್ರಂಥಗಳನ್ನ ತೆಗೆದು ನೋಡಬೇಕು. ಇವ್ರು ಹೇಳಿರೋ ಶಬ್ದಗಳು ಸದ್ಯ ಆಗಿದೆಯಾ ಇಲ್ಲ. ಓದಕ್ಕೆ ಬರಲಿಲ್ವ ಕೇಳಬೇಕು, ಏನು ಸ್ವಾಮಿ ಹಿಂಗಿದೆ ಏನು. ಆವಾಗ ನಾವು ಆಧಾರ ಸಮೇತ ನಿಮಗೆ ತೋರಿಸ್ತೀವಿ. ಗ್ರಂಥಗಳ ಆಧಾರ ಸಮೇತ ನಿಮಗೆ ತೋರಿಸ್ತೀವಿ. ಇಲ್ಲಾಂದರೆ ಅಂಥ ಚರ್ಚೆಗಳಾಗ್ತಲ್ಲ, ಅಂಥ ಟಿ ವಿಗಳನ್ನ ವೀಡಿಯೋಗಳನ್ನ ಹಾಕ್ತೀವಿ. ನೋಡ್ರಪ್ಪ ಹಿಂಗೆ ಹೇಳಿದೆ, ಇಲ್ಲಿ ಹೇಳಿದ್ದಾರೆ, ಇವ್ರು ಹಿಂಗೆ ಹೇಳಿದ್ದಾರೆ. ಹೀಗೆ ಆಗಲೇ ಹೇಳಿದ್ನಲ್ಲ, ಮುಂಡಕೋಪನಿಷತ್ತಲ್ಲಿ ಏನು ಹೇಳಿದೆ? ಬ್ರಹ್ಮಜ್ಞಾನ ಅಂದರೆ ತನ್ನ ಸ್ವರೂಪವನ್ನು ಅರಿತವನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಕಬೀರ್ ಸಾಹೇಬ್ರು ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರು, ಏನು ಮಾಡಲೇಬೇಡಿ, ಏನೂ ಆಗೋದಿಲ್ಲ ಅಷ್ಟೇ. ಅವ್ರ ಅವಶ್ಯಕತೆ ಇಲ್ಲ ಅಂದರು. ನೀನು ಮಾಡಲೇಬೇಡಪ್ಪ, ನೀನು ಆಗಲ್ಲ. ಅದೇ ನಿರ್ಭಯ, ಭಯ ಇಲ್ದಂಗೆ ಆಗತ್ತೆ. ಯಾವುದೇ ಭಯ ಬಿಡಬೇಡ, ಏನೂ ಮಾಡಲ್ಲ ಯಾರೂ, ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅಭಿಲಾಷ್ ಸಾಹೇಬ್ರು ಹೇಳ್ತಾರೆ, ನೀನು ಮೋಕ್ಷ, ಬಿಡುಗಡೆ. ಹಾಗಾಗಿ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಎರಡೆರಡು ವಿಷಯಗಳನ್ನ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಹೇಳಲ್ಲ. ಈ ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ, ನೀನು ಬಿಡುಗಡೆ ಆಗಬೇಕಾದ್ರೆ, ಹುಟ್ಟು ಸಾಳು ಬಂಧನ ಬಿಡುಗಡೆ ಆಗಬೇಕಾದ್ರೆ ನಿರ್ಭಯದಿಂದ ಇರಬೇಕು, ಅನಾಸಕ್ತಿಯಿಂದ ಇರಬೇಕು. ಅದಕ್ಕೆ ಹೇಳಿದ್ದಾರೆ, ನಮ್ಮ ಗ್ರಂಥಗಳಲ್ಲಿ, ಕೆಲವು ಗ್ರಂಥಗಳಲ್ಲಿ ವಿಷಯ ವಾಸನ, ಇಚ್ಛೆಗಳು ಎಂಬ ಗೂಟಗಳನ್ನು ನೆಟ್ಟುಬಿಟ್ಟಿದ್ದಾರೆ. ಹಸು ಕಟ್ಟಾಗ ಮೊದಲೆಲ್ಲ ಗೂಟಗಳು ಅವರು, ಇವಾಗೆಲ್ಲ ಇಲ್ಲ ಅವೆಲ್ಲ. ನಾವು ನೋಡಿರೋದ್ರಿಂದ ಅವೆಲ್ಲ ಅರ್ಥ ಆಗ್ತವೆ. ಆ ಗೂಟಗಳಿಗೆ, ವಿಷಯ ವಾಸನೆಗಳೆಂಬ ಗೂಟಗಳಿಗೆ ನಾವೇ ಹೋಗಿ ಕಟ್ಟಾಕೊಂಡಿದ್ದೀವಿ, ಬೇರೆ ಯಾರೂ ಕಟ್ಟಾಕಿಲ್ಲ. ಗ್ರಂಥಗಳೆಲ್ಲ ಹಂಗೆ ತಿಳಿಸ್ಬಿಟ್ಟಿದ್ದಾರೆ.
ಸಕಾಮ ಕರ್ಮದಿಂದ ಪೂಜೆ ಮಾಡೋದು ಪೂಜೆ ಮಾಡಿದ್ರೆ ನೀನು ಸಂಕಲ್ಪದಿಂದ ಪೂಜೆ ಮಾಡಿದ್ರೆ ಆ ಸಂಕಲ್ಪ ನೆರವೇರುತ್ತೆ. ಸಂಕಲ್ಪ ಅಂದರೆ ಮನಸ್ಸಿನಲ್ಲಿ ಇಚ್ಛೆ ಮಾಡ್ಕೊಳ್ಳೋದು, ನನಗೆ ಇಂಥದ್ದು ಆಗಬೇಕಪ್ಪ, ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ, ಅದು ಸಂಕಲ್ಪ, ಅದು ಸಕಾಮ ಕರ್ಮ, ಅಪೇಕ್ಷೆ ಪಟ್ಟು. ಆ ರೀತಿಯಾಗಿ ತಿಳುವಳಿಕೆ ಕೊಟ್ಟು ಕೊಟ್ಟು ನಮಗೆ ವಿಷಯ ವಾಸನೆಗಳಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ. ವಿಷಯ ವಾಸನೆಗಳಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ. ಉದಾಹರಣೆ ಕೊಡೋದಾದರೆ, ಇಂದಿನ ಯುವಕರಿಗೆ ಮದುವೆಗಳೇ ಇಲ್ಲ ಪಾಪ, ಕಡಿಮೆ. ಹಾಂ, ಎಷ್ಟೊಂದು ಅರ್ಕೆ ಓದ್ತಾರೆ, ಸಾನ ಕಷ್ಟ ಆಗ್ಬಿಟ್ಟಿದೆ. ಅದೇ ಮದುವೆ ಆಗಬಾರ್ದು, ತಪ್ಪಲ್ಲ, ಅದು ಪ್ರಾರಬ್ಧ ಇದ್ದರೆ ಹಾಗೇ ಆಗುತ್ತೆ. ಅರ್ಕೆ ಮಾಡ್ಕೊಳ್ಳೋದನ್ನು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಪಾಪ ಅವ್ರ ಇಚ್ಛೆ. ಅದೇ ರೀತಿಯಾಗಿ ಅನೇಕ ಇಚ್ಛೆಗಳು. ಒಂದು ಉದಾಹರಣೆ ಕೊಟ್ವಿ ಅಷ್ಟು. ಮದುವೆ ಆಗಿರುತ್ತೆ, ಇನ್ನೊಂದು ಮದುವೆ ಆಗೋಕ್ಕೋ ಮತ್ತೊಂದಕ್ಕೂ ಹರಕೆ ಕಟ್ಕೊಳ್ಳೋದು. ಕಳ್ಳನೂ ಹರಕೆ ಕಟ್ಕೊಳ್ತಾನಂತೆ, ನನಗೆ ಇವತ್ತು ಒಳ್ಳೆ ಮಾಲ್ ಸಿಗೋಂಗೆ ಮಾಡು ಅಂತ. ನೋಡಿ, ಈ ರೀತಿ ಇಚ್ಛೆಗಳು. ಬೈಕೆ ಬೇಕು ಅಂತ ಈ ಗೂಟುಗಳಿಗೆ ನಾವೇ ತಗಲಾಕೊಂಡಿರೋದು. ನಾವೇ ತಗಲಾಕೊಂಡಿದ್ದೀವಿ, ಅದನ್ನು ನಾವೇ ಬಿಡಿಸ್ಕೊಳ್ಬೇಕು, ಬೇರೆ ಯಾರು ಬಿಡಿಸಲ್ಲ. ಗುರುಗಳು ಸೂಚನೆ ಕೊಡೋದಷ್ಟೇ, ಪ್ರೇರಣೆ ಕೊಡೋದಷ್ಟೇ, ಅವುಗಳೆಲ್ಲ ಕಷ್ಟ ಇದೆ ಅಂತ. ಕಳ್ಳ ಹೋಗೋಕ್ಕೆ ಮುಂಚೆ ಹರಕೆ ಹೊತ್ಕೊಳ್ತಾನಂತೆ, ನನಗೆ ಒಳ್ಳೆ ಮಾಲ್ ಸಿಗೋಂಗೆ ಮಾಡಿರೋದು. ಆ ವೀರಪ್ಪನು ಹಂಗೇನೆ, ಅಲ್ಲಿ ಕೊಳ್ಳೇಗಾಲದ ನಡುವೆ ಆ ಕಡೆ ಹೋಗ್ಬೇಕಾದ್ರೆ, ಕೊಯಮತ್ತೂರಿಗೆ ಹೋಗ್ಬೇಕಾದ್ರೆ ದೊಡ್ಡ ಕಾಡಿನ ಮಧ್ಯೆ ಒಂದಿದೆ ಮಾರಿಯಮ್ಮ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದಂಥವ್ನು. ಹಾಗಾಗಿ ನಾವು ಹೋದಾಗ ಅಲ್ಲೆಲ್ಲ ಭೇಟಿ ಕೊಟ್ವಿ, ಕೆಲಸದ ಮೇಲೆ ಹೋಗಿದ್ದಾಗ. ಅವಾಗ ಹೇಳೋರು, ಇಲ್ಲಿ ಮೊನ್ನೆ ಬಂದು ಹೋದ ಹಂಗೆ ಏನೋ ಕೆಲಸಕ್ಕೆ ಆಗ್ಬೇಕಾದ್ರೆ ಹಾಗೆ ಆಸಕ್ತಿ. ನಾವೇ ಅದಕ್ಕೆಲ್ಲ ಅನೇಕ ಉದಾಹರಣೆಗಳು. ಈ ಗೂಟಗಳಿಗೆ ನಾವೇ ತಗಲಾಕೊಂಡ್ಬಿಟ್ಟಿದ್ದೀವಿ. ಇದನ್ನು ಬಿಡಿಸೋಕ್ಕೆ ಬೇರೆ ಯಾರೂ ಇಲ್ಲ. ಗುರುಗಳು ಪ್ರೇರಣೆ ಕೊಡ್ತಾರೆ, ತಿಳಿಸ್ತಾರೆ, ನೀನೇ ಬಿಡಿಸ್ಕೊಳ್ಬೇಕು. ನೀನು ಮೋಕ್ಷ ಬೇಕು ಅಂತಂದರೆ, ಬಿಡುಗಡೆ ಬೇಕು ಅಂದರೆ ಒಂದೊಂದೇ ಮೆಟ್ಲು ಹೇಳ್ತಾರೆ. ಅನಾಸಕ್ತಿ, ಆಮೇಲೆ ಜೀವನದಲ್ಲೇ ಆಸಕ್ತಿನೇ ಇಲ್ದಂಗಲ್ಲ. ವಿಷಯ ವಸ್ತುಗಳ ಮೇಲೆ ಸಾಧ್ಯವಾದಷ್ಟು ಅನಾಸಕ್ತಿಯನ್ನು ತಾಳು. ಬೇಕೇ ಬೇಕು ಅಂತ ಅಲ್ಲ, ಆಸಕ್ತಿ ಬೇಕು, ಊಟ ಬೇಕು ಇಲ್ಲ ಅಂತ ಹೇಳಿಲ್ಲ. ರುಚಿಯಾದ ಊಟನ ಬಯಸೋದು ತಪ್ಪು. ಮನೇಲಿ ಏನು ಮಾಡ್ತಾರೋ ಅದು. ಮದುವೆ ಮನೇಲಿ ಹಾಕ್ತಾರೆ ಸ್ವೀಟ್ಗಳು 4-6, ನಿದ್ದೆ ಬರೋದು. ಹಾಗಾಗಿ ನಾವೇನು ಮಾಡಬೇಕು, ಅಷ್ಟು ಅನ್ನ ಹಂಗೆ ಏನು ಸ್ವಲ್ಪ ಇಡಿಸ್ಕೊಂಡು ಅದು ಅನಾಸಕ್ತಿಯಿಂದ ಇರಬೇಕು. ನಮಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಸಹ ತಿಂದರೆ ಕಷ್ಟನೇ. ನಿರ್ಭಯತಾ ನೋಡಿ, ಬಂದ್ವಿ ಆಗಲೇ ಹೇಳಿದ್ವಲ್ಲ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾರು ಆತ್ಮಜ್ಞಾನದಲ್ಲಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ ಅವರು ಆ ಪೂಜೆ ಮಾಡಲ್ಲ, ಏನಾಗ್ಬಿಡ್ತೋ, ಏನೋ ತೊಂದರೆ ಆಗ್ಬಿಡ್ತೋ, ಅದು ಮಾಡಲಿಲ್ಲ ಅದಕ್ಕೆ ಹಿಂಗಾಯ್ತು, ಅವೆಲ್ಲ ಏನಿಲ್ಲ. ಪ್ರಾರಬ್ಧ ಕರ್ಮಾನುಸಾರ ಏನಾಗಬೇಕು ಅದು ಆಗ್ತಾನೆ ಇರುತ್ತೆ. ಏನಾಗಬೇಕು ಅನ್ನೋದು ಅದು ಆಗ್ತಾ ಇರುತ್ತೆ. ಭಯ ಇಲ್ಲದೆ ಇರಿ, ಏನಾಗಬೇಕು ಅನ್ನೋದು ಆಗ್ತಾ ಇರುತ್ತೆ. ನಿರ್ಭಯತ ಅಂತ ಹೇಳಿದ್ರು. ಹಾಗಾಗಿ ಇದು ಪರಮ ಅವಶ್ಯಕತೆ ನೋಡಿ, ಇದು ಹೇಳಿದ್ರು. ಇದು ಅವಶ್ಯಕತೆಯಿಂದ ನೀವು ಇದನ್ನು ಪಾಲನೆ ಮಾಡಿ. ಬಿಡುಗಡೆ, ಮೋಕ್ಷ ಇವೆಲ್ಲ ಬೇಕು ಅಂತಂದರೆ ಇದನ್ನು ಪಾಲನೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಸಹ ಅನಾಸಕ್ತಿ, ನಿರ್ಭಯತೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡೋಣ. ಸಾಧನಾ ಮಾರ್ಗದಲ್ಲಿ ನಡೆಯೋಣ. ಖಂಡಿತವಾಗಲೂ ನಮಗೆ ಬಿಡುಗಡೆ, ಒಳ್ಳೆಯದು, ಕಲ್ಯಾಣ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಈ ದಿನ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय.
ಜಯ ಸತ್ಯ ಕಬೀರ ಬೇಕಾ? ಸತ್ಯನಾಮ ಸತಸೋಕೃತ ಸತರತ ಹತಕಾಮಿ ಸಾಯೇಬ್ ಸತರತ ಹತಕಾಮಿ ವಿಗತ ಕಲೇಶ ಸದಾಮಿ ವಿಗತ ಕಲೇಶ ಸದಾಮಿ ತ್ರಿಭುವನಪತಿ ಸ್ವಾಮಿ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಜಯತು ಕಬೀರಂ ನಾಶಕ ಭವತೀರಂ ಸಾಹೇಬ್ ನಾಶಕ ಭವತೀರಂ ದಾರೋ ಮನುಜ ಶರೀರಂ ದಾರೋ ಮನುಜ ಶರೀರಂ ಶಿಶುವರ ಶರತೀರಂ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಕಮಲ ಪಾತ್ರ ಪರಶೋಭಿತ ಶೋಭಾಜಿತ ಕೈಸೆ ಸಾಹೇಬ್ ಶೋಭಾಜಿತ ಕೈಸೆ ನೀಲಾಚಲ ಪರರಾಜಿತ ನೀಲಾಚಲ ಪರರಾಜಿತ ಮುಕ್ತಾಮಣಿ ಜೈಸೆ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಪರಮ ಮನೋಹರ ರೂಪಂ ಪ್ರಮೋದಿತ ಸುಖ ರಾಶಿ ಸಾಹೇಬ್ ಪ್ರಮೋದಿತ ಸುಖ ರಾಶಿ ಅತಿ ಅಭಿನವ ವಿನಾಶಿ ಅತಿ ಅಭಿನವ ವಿನಾಶಿ ಕಾಶೀಪುರವಾಸಿ ಸಾಹೇಬ್ ಜೈ ಜೈ ಸತ್ಯ ಕಬೀರ್ ಹಂಸ ಉಪಾರಣ ಕಾರಣ ಪ್ರಗಟೆ ಕನದಾರಿ ಸಾಹೇಬ್ ಪ್ರಗಟೆ ಕನದಾರಿ ಪಾರಕ ರೂಪ ವಿಹಾರಿ ಪಾರಕ ರೂಪ ವಿಹಾರಿ ಅವಿಚಲ ಅವಿಕಾರಿ ಸಾಹೇಬ್ ಜೈ ಜೈ ಸತ್ಯ ಕಬೀರ್ साहिब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहा वै साहेब जो कोई न रहा वै भक्ति पदारथ पावै मुक्ति पदारथ पावै भव में नहीं आवै साहेब जय जय सत्य कबीर बोलिए श्री सत्यनामादि कबीर साहेब की जय गुरु श्री हनुमान साहेब की जय गुरु माता जी की जय सर्व संत महंत की जय ಮುಂದಿನ ವಾರ ಆಶ್ರಮದಲ್ಲಿ ಪೂಜೆ ಇರುತ್ತೆ ಗುರುಪೂಜೆ ದಯಮಾಡಿ ಬನ್ನಿ ನೀವು ಬನ್ನಿ ಸರ್ ನಾರಾಯಣ ಅವ್ರಿಗೆ ಗೊತ್ತು ಪ್ಲೇಸು ಬನ್ನಿ ಹಾಂ ಒಂದು 11:30 ಗಂಟೆಗೆ ಬಂದರೆ ಸಾಕು ಸಾಹೇಬ್ ಮತ್ತು ಇಲ್ಲಿ ಇವತ್ತು ಬರದೇ ಇರತಕ್ಕಂಥವ್ರಿಗೆಲ್ಲ ತಿಳಿಸಿ ನಾಗಮ್ಮನವರೇ ತಿಳಿಸಮ್ಮ ಮುಂದಿನ ವಾರ ನಾಳೆ ನಾನು ಬರ್ತೀನಿ ಕೆಲಸ ಇದೆ ಬುಕ್ ಕೊಡಿ ಯಾವುದಪ್ಪ ಇದೀವಿ